ಕೃಷ್ಣವು ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮುಂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಆದಿಪರ್ವದ ಮೊದಲ ಪರ್ವ ಪೌಷ್ಯ ಪರ್ವ. ಪೌಷ್ಯರಾಜನಲ್ಲಿ ಹೋಗಿ ಆತನ ಪತ್ನಿಯ ಕುಂಡಲಗಳನ್ನು ತನ್ನ ಗುರುಪತ್ನಿಗೋಸ್ಕರ ಉತ್ತಂಕ ತಂದ ಅನ್ನುವ ಕಥೆಯನ್ನು ತಂದು ಗುರುಪತ್ನಿಗೆ ಕೊಟ್ಟ. ಆಕೆ ಆಶೀರ್ವದಿಸಿದ್ಲು. ಅಲ್ಲಿಂದ ಹೊರಡ್ತಾ ಇದ್ದಾನೆ ಅನ್ನುವಲ್ಲಿಯ ತನಕದ ಕಥೆ ನಿನ್ನೆ ನಾವು ಶ್ರವಣ ಮಾಡಿದ್ದೇವೆ. ಅಲ್ಲಿಂದ ಹೊರಟವ ಸೀದ ಬಂದದ್ದು ಹಸ್ತಿನಪುರಕ್ಕೆ ಉತ್ತಂಕ. ಹೊರಡುವಾಗ ಗುರುಗಳ ಹತ್ರ ಪ್ರಶ್ನೆ ಮಾಡ್ತಾನೆ. ನಾನು ಹೋಗುವಾಗ ಒಂದು ಎತ್ತು ಮತ್ತು ಮಹಾಪುರುಷ ಸಿಕ್ಕಿದು. ಗೋಮಯವನ್ನು ಕುಡಿಯುವ ಹಾಗೆ ಹೇಳಿ, ಗೋಮಯನ್ನು ತಿನ್ನುವ ಹಾಗೆ, ಗೋಮೂತ್ರವನ್ನು ಕುಡಿಯುವ ಹಾಗೆ ಹೇಳಿದೆ. ನಾನು ಆಗುವುದಿಲ್ಲ ಅಂತ ಹೇಳಿದೆ. ಅದನ್ನೆಲ್ಲ ತಿಂದು ಕುಡಿದು ಅಭ್ಯಾಸ ಇಲ್ಲ ಅಂತ ಹೇಳಿದೆ. ನಿನ್ನ ಗುರುಗಳು ನಾನು ಹೇಳಿದ ಕೂಡಲೇ ಕುಡಿದಿದ್ದಾರೆ, ತಿಂದಿದ್ದಾರೆ ಅಂತ ಹೇಳಿದೆ. ಗುರುಗಳು ಮಾಡಿದ ಕೆಲಸ ನಾನು ಮಾಡದೇ ಇರಬಾರ್ದು ಅಂತ ಹೇಳಿ ಅವನು ಹೇಳಿದ ಹಾಗೆ ನಾನು ಮಾಡಿದೆ. ಅದನ್ನು ತಿಂದು ಕುಡಿದ ಮೇಲೆ ನನಗೆ ಒಂದು ಶಾರೀರಿಕವಾಗಿ ಮಾನಸಿಕವಾಗಿ ಒಂದು ವಿಶೇಷವಾದ ಬಲ ಬಂತು. ಆದರೆ ಅದು ಏನು, ಗೋಮಯ ಗೋಮೂತ್ರ ಪಾನ ಮಾಡಿಸಿದಂತಹ ವ್ಯಕ್ತಿ ಮಹಾ ತೇಜಸ್ವಿಯಾಗಿದ್ದ, ಯಾರು ಏನು. ಆಮೇಲೆ ನಾನು ನನ್ನ ದಂಡದ ಮೂಲಕವಾಗಿ ಕೊರೆದು ಆ ಸರ್ಪವನ್ನು ಬೆನ್ನು ಹತ್ತಿ ನಾಗಲೋಕಕ್ಕೆ ಹೋದೆ. ಅಲ್ಲಿ ಮತ್ತೊಬ್ಬ ಮಹಾಪುರುಷ ಸಿಕ್ಕಿದ. ಅವನ ಹತ್ರ ಒಂದು ಕುದುರೆ ಇತ್ತು. ಆ ಕುದುರೆಯ ಹಿಂಭಾಗವನ್ನು ಊದುವುದಕ್ಕೆ ಹೇಳಿದ. ಊದಿದಾಗ ಭಾರಿ ಬೆಂಕಿ ಬಂತು. ತಕ್ಷಕ ಬಂದು ನನಗೆ ಈ ಕುಂಡಲವನ್ನು ಅರ್ಪಿಸಿದ. ಮತ್ತೆ ಆ ಕುದುರೆಯ ಮೂಲಕವೇ ನಾನು ಕ್ಷಣ ಮಾತ್ರದಲ್ಲಿ ಈ ಊರಿಗೆ ಬಂದು ಸೇರಿದೆ ಅಂತ. ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ, ತಾವು ತಿಳಿಸಬೇಕು ಅಂತ ಕೇಳಿದ. ಆವಾಗ ಗುರುಗಳು ಹೇಳಿದರು, ನಿನಗೆ ಮೊದಲು ಐರಾವತ ಸಿಕ್ಕಿದ್ದೇನು, ಒಂದು ವೃಷಭ ಮತ್ತು ಮಹಾಪುರುಷ. ಅದರಲ್ಲಿ ಆ ವೃಷಭ ಅದು ಐರಾವತ, ಆ ಮಹಾಪುರುಷ ಅದು ಸಾಕ್ಷಾತ್ ಇಂದ್ರ. ನಿನಗೆ ಇಂದ್ರನೇ ಐರಾವತದ ಜೊತೆಗೆ ಬಂದು ನಿನಗೆ ಸಹಕರಿಸಿದ್ದಾನೆ. ಅವನು ಬರುವುದಕ್ಕೆ ಕಾರಣ ಏನು ಅಂತ ನೀನು ಕೇಳಬೇಡ. ನನ್ನ ಗೆಳೆಯವ ಇಂದ್ರ, ನನ್ನ ಗೆಳೆಯ. ಬೇರೆ ಅನೇಕ ಕಾರಣಗಳುಂಟು. ನಿನ್ನ ನಿಷ್ಠೆ, ನಿನ್ನ ಗುರುಭಕ್ತಿ ಮತ್ತು ನೀನು ಮಾಡಿದ ಅಧ್ಯಯನದ ಬಲ, ಇವುಗಳಿಂದ ಪ್ರೀತನಾದಂತಹ ಇಂದ್ರ ನಿನಗೆ ಸಹಕಾರ ಮಾಡಿದ್ದಾನೆ. ಐರಾವತದ ಮೂಲಕ ಕೊಟ್ಟಂತಹ ಗೋಮಯ ಗೋಮೂತ್ರ ಅಂದರೆ ಅದು ಸಾಮಾನ್ಯ ಗೋಮಯ ಗೋಮೂತ್ರ ಅಲ್ಲ. ಅದು ನಿನಗೆ ಅಮೃತವನ್ನೇ ಪಾನ ಮಾಡಿಸಿದ್ದು. ನಿನಗೆ ಹೊರನೋಟಕ್ಕೆ ನಿನಗೆ ಗೋಮಯದ ಹಾಗೆ ಕಾಣಿಸುವ ಹಾಗೆ ದೈವೀ ಶಕ್ತಿಯಿಂದ ಮಾಡಿದ್ದಾರೆ. ಆದರೆ ಅದು ಅಮೃತವನ್ನು ನೀನು ತಿಂದದ್ದು, ಕುಡಿದದ್ದು ಅಲ್ಲ. ಅದು ಐರಾವತ ವೃಷಭವಾಗಿತ್ತು. ವೃಷಭದ ಗೋಮೂತ್ರ ಗೋಮಯ ಅದು ಹೇಗೆ ಅಮೃತವಾಗುವುದಕ್ಕೆ ಸಾಧ್ಯ? ಯಾಕಂದರೆ ಅದು ಬಿಸಿ ಬಿಸಿಯಾಗಿ ನೆಲಕ್ಕೆ ಬೀಳುವುದಕ್ಕಿಂತ ಮುಂಚೆ ನಾನು ತಿಂದದ್ದು ಕುಡಿದದ್ದು. ಅದರ ಹೊಟ್ಟೆಯಿಂದ ಅದು ಹೇಗೆ ಬರ್ತದೆ? ಅದಕ್ಕೆ ಐರಾವತ ಅಮೃತವನ್ನು ರಕ್ಷಣೆ ಮಾಡುವ ಶಕ್ತಿ. ಐರಾವತ ಅಂದರೆ ಅದೊಂದು ದಿಗ್ಗಜ. ಆ ಗಜಕ್ಕೆ ಅಮೃತದ ರಕ್ಷಣೆಯ ಜವಾಬ್ದಾರಿ ಇದೆ. ತಾಂಬೂಲ ಮಂಜರಿ ಅಂತ ಒಂದು ಗ್ರಂಥ ಇದೆ ಸಂಸ್ಕೃತದಲ್ಲಿ. ಅದರಲ್ಲಿ ವೀಳ್ಯದೆಲೆಯ ಬಗ್ಗೆ, ತಾಂಬೂಲದ ಬಗ್ಗೆ, ತಾಂಬೂಲದಲ್ಲಿ ಎಷ್ಟು ಪದಾರ್ಥಗಳನ್ನು ಸೇರಿಸಿ ತಾಂಬೂಲವನ್ನು ಸಿದ್ಧಪಡಿಸಬೇಕು,
ಬ್ರಾಹ್ಮಣನಿಗೆ ಆದರೆ ಎಷ್ಟು, ಕ್ಷತ್ರಿಯನಿಗೆ ಆದರೆ ಎಷ್ಟು, ವೈಶ್ಯನಿಗಾದರೆ ಎಷ್ಟು, ಏನೇನು ಸೇರಿಸಬಹುದು. ಒಟ್ಟು 21 ಪದಾರ್ಥಗಳನ್ನು ಸೇರಿಸುವುದರ ಬಗ್ಗೆ ಅದರಲ್ಲಿ ನಿರೂಪಣೆಗಳೆಲ್ಲ ಇದ್ದಾವೆ. ಅದರಲ್ಲಿ ಮೊದಲು ತಾಂಬೂಲದ ಉತ್ಪತ್ತಿ ಹೇಗಾಯಿತು, ನಾಗವಲ್ಲಿ ನಾಗವಲ್ಲಿ ಅಂತ ಹೇಳಿದ್ರು, ತಾಂಬೂಲ ಅಂದ್ರೂ ಒಂದೇ. ನಾಗವಲ್ಯಾದಲೇನ್ಯುತಂ ಅಂತ ಹೇಳ್ತೇವೆ ನಾವು. ಆ ನಾಗವಲ್ಲಿ ಅಂತ ಇದು ಹೇಗೆ ಹುಟ್ಟಿತು ಅಂತ ಕೇಳಿದರೆ, ತಾಂಬೂಲದಲ್ಲಿ ಅಮೃತ ಶಕ್ತಿ ಇದೆ ಅಂತ ವಿವರಣೆ ಕೊಡ್ತದೆ. ತಾಂಬೂಲದಲ್ಲಿ ಅಮೃತ ಶಕ್ತಿ ಅಂದರೆ ಶರೀರಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂತಹ ಅಮೃತ ಶಕ್ತಿ, ದೀರ್ಘ ಆಯುಷ್ಯವನ್ನು ಕೊಡುವ ಶಕ್ತಿ ತಾಂಬೂಲದಲ್ಲಿದೆ. ಅದು ಹೇಗೆ ಅಂದರೆ, ಈ ಅಮೃತ ಕ್ಷೀರಸಾಗರ ಮಥನ ಕಾಲದಲ್ಲಿ ಲಬ್ಧವಾದ ಅಮೃತವನ್ನು ಸಾಕ್ಷಾತ್ ಮೋಹಿನಿ ರೂಪಿಯಾದಂತಹ ಭಗವಂತ ನಾರಾಯಣ ದೇವತೆಗಳಿಗೆ ಹಂಚಿದ ಮೇಲೆಯೂ ಕೂಡ ಅಮೃತ ಕರಂಡಕದಲ್ಲಿ ಅಮೃತ ಇದೆ. ಆ ಅಮೃತವನ್ನು ದೇವೇಂದ್ರನ ಕೈಯಲ್ಲಿ ಕೊಟ್ಟಂತೆ. ಉಳಿದದ್ದಷ್ಟು ನಿನ್ನ ಜವಾಬ್ದಾರಿ ಅಂತ ದೇವೇಂದ್ರನ ಕೈಯಲ್ಲಿ ಕೊಟ್ಟ. ದೇವೇಂದ್ರ ಅದನ್ನು ಯುದ್ಧಕ್ಕೆ ಬಂದಂತಹ ಅಸುರರಿಂದ ರಕ್ಷಣೆ ಮಾಡುವುದಕ್ಕೋಸ್ಕರ ತಾನು ಐರಾವತದ ಜವಾಬ್ದಾರಿಯಲ್ಲಿ ಕೊಟ್ಟಂತೆ ಅಮೃತ ಕರಡಿಗೆಯನ್ನು. ಐರಾವತವನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಜಾಗ ಇದೆ. ಐರಾವತದ ಜಾಗ ಅಥವಾ ಐರಾವತದ ಲಾಯ, ಕುದುರೆಯ ಲಾಯ ಅಂತ ಹೇಳುವುದಿಲ್ಲ, ಹಾಗೆ ಗಜಲಾಯ, ಗಜವನ್ನು ಕಟ್ಟತಕ್ಕಂತಹ ಪ್ರದೇಶ. ಆ ಜಾಗದಲ್ಲಿ ಈ ಅಮೃತವನ್ನು ಐರಾವತದ ಬುಡದಲ್ಲಿ ಇಟ್ಟಿದ್ದಾರೆ. ಐರಾವತದ ಸೊಂಡಿಲಿನ ಮೇಲೆ ಏನು ಗಂಡಸ್ಥಲ ಇದೆ, ಐರಾವತದ ಗಂಡಸ್ಥಲ, ಆ ಗಂಡಸ್ಥಲದಿಂದ ಮದ ಜಲ ಸುರಿತದೆ. ಆ ಸುರಿದಂತಹ ಮದ ಜಲ ಅಮೃತ ಕರಡಿಗೆಯ ಮೇಲೆ ಬಿತ್ತಂತೆ. ಯಾವಾಗ ಅಮೃತದ ಮೇಲೆ ಈ ಗಜದ ಮದ ಜಲ ಬಿತ್ತು, ಆವಾಗ ಅಲ್ಲಿಂದ ಒಂದು ಬಳ್ಳಿ ಹುಟ್ಟಿತು. ಆ ಬಳ್ಳಿಗೆ ನಾಗವಲ್ಲಿ ಅಂತ ಹೆಸರು. ಅದೇ ತಾಂಬೂಲ. ಅದಕ್ಕೆ ನಾಗವಲ್ಲಿ ಅಂತ ಯಾಕೆ ಹೆಸರಾಯಿತು? ನಾಗ ಅಂದರೆ ನಾನು ನಿನ್ನೆ ಹೇಳಿದೆ, ನಾಗ ಅನ್ನುವ ಶಬ್ದಕ್ಕೆ ಸರ್ಪ ಅಂತಲೂ ಅರ್ಥ ಇದೆ, ನಾಗ ಅನ್ನುವುದಕ್ಕೆ ಆನೆ ಅಂತ ಅರ್ಥ ಇದೆ. ಇಲ್ಲಿ ನಾಗ ಅಂದರೆ ಆನೆ ಅಂತ ಅರ್ಥ. ಈ ನಾಗದ ನಾಗಾಲಾನೆ ಯಥೋ ಜಾತ ನಾಗವಲ್ಲಿ ಭವಿಷ್ಯತಿ. ನಾಗಾಲಾನ ಅಂದರೆ ಆನೆಯನ್ನು ಕಟ್ಟತಕ್ಕಂತಹ ಒಂದು ಪ್ರದೇಶ, ಅದರ ಗೋಷ್ಠ. ಹಸುಗಳಿಗೆ ಕೊಟ್ಟಿಗೆ ಕಾರಣದಿಂದ ನೀನು ನಾಗಲೋಕಕ್ಕೆ ಹೋದಾಗ ನಾಗಗಳ ವಿಷ ನಿನ್ನ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ. ಇಲ್ಲೇ ಹೋದರೆ ನೀನು ನಾಗಲೋಕದ ಆ ವಿಷದ ವಾತಾವರಣದಲ್ಲಿ ಇರುವುದಕ್ಕೆ ಸಾಧ್ಯ ಇರಲಿಲ್ಲ. ಆದ್ರಿಂದ ಅದು ಅಮೃತ ಅಂತ ತಿಳ್ಕೋ ಅಂತ ಒಂದು ವಿಷಯವನ್ನು ಹೇಳಿದ. ಎರಡನೆಯದ್ದು, ನಾನು ನಾಗಲೋಕಕ್ಕೆ ಹೋದಾಗ ಅಲ್ಲೊಂದು ಒಬ್ಬ ಮಹಾಪುರುಷ ಮತ್ತೊಂದು ಕುದುರೆ ಎರಡು ಸಿಕ್ಕಿತಲ್ವ. ಕುದುರೆಯನ್ನು ನಾನು ಊದಿದಾಗ ಅದರಿಂದ ಭಾರೀ ಬೆಂಕಿ ಬಂತಲ್ಲ, ಅದೇನು ಅಂತ ಮತ್ತೆ ಪ್ರಶ್ನಿಸಿದ. ಅದಕ್ಕೆ ಅಲ್ಲಿದ್ದಂತಹ ಮಹಾಪುರುಷ ಅವನು ಪರ್ಜನ್ಯ, ಅಲ್ಲಿದ್ದಂತಹ ಕುದುರೆ ಅದು ಅಗ್ನಿ. ಹಾಗಾದರೆ ಅಗ್ನಿದೇವನೇ ಕುದುರೆಯಾಗಿ ಅಲ್ಲಿದ್ದ, ಪರ್ಜನ್ಯನೇ ಆ ಮಹಾಪುರುಷನಾಗಿ ಅಲ್ಲಿ ನಿನ್ನ ಸಹಾಯಕ್ಕೆ ಬಂದದ್ದು. ಪರ್ಜನ್ಯ ಅಂತ ಹೇಳಿದರೆ ಒಬ್ಬ ದೇವತೆ, ಆತ ಇಂದ್ರನ ಅಧೀನದಲ್ಲಿರತಕ್ಕಂತಹ ದೇವತೆ. ಮಳೆ ಬರಿಸಬೇಕಾದರೆ ಪರ್ಜನ್ಯನನ್ನು ಆದೇಶಿಸಿ ಪರ್ಜನ್ಯನ ಮೂಲಕವಾಗಿ ಮಳೆಯನ್ನು ಬರಿಸತಕ್ಕಂಥವ ಇಂದ್ರ.
ಪರ್ಜನ್ಯ ಆತ ಮಳೆಗೆ ಹೇಗೆ ನಿಯಾಮಕನೋ ಹಾಗೆ ನಮ್ಮ ಮನಸ್ಸಿನ ಒಂದು ಸ್ವಲ್ಪ ಭಾಗಕ್ಕೂ ಕೂಡ ಪರ್ಜನ್ಯ ನಿಯಾಮಕನಿದ್ದಾನೆ. ಅಂತಹ ಪರ್ಜನ್ಯನೆಂಬ ದೇವತೆ, ಮಳೆಯ ದೇವತೆ, ಅವನು ಅಲ್ಲಿ ಮಹಾಪುರುಷನಾಗಿ ನಿಂತಿದ್ದಾನೆ. ಅಗ್ನಿಯೇ ಆ ಕುದುರೆ. ನೀನು ಆ ಅಗ್ನಿಯನ್ನು ಊದಿದ ಕೂಡಲೇ ಅಗ್ನಿ ಪ್ರಜ್ವಲಿಸ್ತಾನೆ ಅನ್ನೋದು ಅಗ್ನಿಯ ಕ್ರಮ. ಅಗ್ನಿಗೆ ವಾತಸಖ ಅಂತ ಒಂದು ಹೆಸರಿದೆ. ವಾತಸಖ ಅಂತ ಹೇಳಿದ್ರೆ ಏನು? ಗಾಳಿ ಬೀಸಿದಾಗ ಬೆಂಕಿ ಚೆನ್ನಾಗಿ ಪ್ರಜ್ವಲಿಸುತ್ತೆ ಅಂತ. ಅದೇ ಚಿಕ್ಕ ಬೆಂಕಿ ದೀಪದ ಮೇಲೆ ಗಾಳಿ ಬೀಸಿದಾಗ ದೀಪ ಆರಿ ಹೋಗುತ್ತೆ, ಆದರೆ ಕೆಂಡದ ಮೇಲೆ ಗಾಳಿ ಬೀಸಿದಾಗ ಅದು ಪ್ರಜ್ವಲಿಸುತ್ತೆ. ಅದರಿಂದ ವಾತಸಖ ಅಂತ ಅದನ್ನು ಕರೆಯುವುದು. ವಾತಸಖನಾದ್ದರಿಂದ ನೀನು ಊದಿದ ಕೂಡಲೇ ಬೆಂಕಿಯೆಲ್ಲ ಹೊರಗೆ ಬಂತು. ಆ ಬೆಂಕಿ ಮತ್ತು ಪರ್ಜನ್ಯ ಇಬ್ಬರೂ ಸೇರಿಕೊಂಡು, ಪರ್ಜನ್ಯ ಏನು ಮಾಡ್ತಾನೆ? ಬೆಂಕಿಯನ್ನು ನಂದಿಸ್ತಾನೆ. ಬೆಂಕಿ ಏನು ಮಾಡ್ತದೆ? ಎಲ್ಲವನ್ನು ಸುಟ್ಟು ಹಾಕ್ತದೆ. ಹಾಗಾಗಿ ನಾಗಲೋಕವನ್ನೇ ಸುಡುವುದಕ್ಕೆ ಆ ಬೆಂಕಿ ನಿನ್ನ ಗಾಳಿಯಿಂದ ಪ್ರೇರಿತವಾಗಿ ಕೆಲಸ ಮಾಡಿತು. ಅದು ನಿನಗೆ ಉಪಕಾರ ಮಾಡುವುದಕ್ಕೋಸ್ಕರ ಬಂದಂತಹ ಅಗ್ನಿ. ಅಗ್ನಿ ಯಾಕೆ ಉಪಕಾರ ಮಾಡುವುದಕ್ಕೆ ಬಂದ? ಅದು ದೇವೇಂದ್ರ ಪ್ರೇರಿತನಾಗಿ ಬಂದದ್ದು. ಸಾಮಾನ್ಯವಾಗಿ ದೇವೇಂದ್ರ ಯಾರಿಗಾದರೂ ಉಪಕಾರ ಮಾಡಬೇಕು ಅಂತ ಆದರೆ ತಾನೇ ಸ್ವತಃ ಹೋಗುವುದಿಲ್ಲ. ಸ್ವತಃ ಬಂದ ಅಂತ ಹೇಳಿದರೆ ಆತ ಮಹಾತ್ಮ ಅಂತ ಅರ್ಥ. ನೀನು ನನ್ನ ಶಿಷ್ಯನಾದ್ರಿಂದ ನೀನು ಮಾಡಿದ ಸಾಧನೆಗೆ ಸ್ವತಃ ದೇವೇಂದ್ರ ಬಂದು ನಿನಗೆ ಅಮೃತಪಾನ ಮಾಡಿಸಿದ. ಆದರೆ ನಾಗಲೋಕದಲ್ಲಿ ಅವನೇ ಬರಲಿಲ್ಲ. ಯಾಕೆ? ಯಾಕಂದರೆ ಆ ತಕ್ಷಕ ದೇವೇಂದ್ರನ ಪರಮ ಆಪ್ತ. ಯಾರು ನಿನ್ನ ಕುಂಡಲವನ್ನು ಅಪಹರಿಸಿದ್ದಾನೋ ತಕ್ಷಕ, ಅವನು ದೇವೇಂದ್ರನಿಗೆ ಅತ್ಯಂತ ಪ್ರೀತಿಯ ಗೆಳೆಯ. ಆದ್ದರಿಂದ ಅವನು ತಕ್ಷಕನ ಕೈಯಲ್ಲಿ ನಿನ್ನ ಕುಂಡಲ ಕದ್ದದ್ದನ್ನು ಹಿಂದಕ್ಕೆ ಕೊಡು ಅಂತ ಹೇಳುವುದಕ್ಕೆ ಅವನೇ ಬರುವುದು ಸರಿಯಾಗುವುದಿಲ್ಲ. ಅದಕ್ಕೋಸ್ಕರ ಆತ ಅಗ್ನಿಯನ್ನು ಕಳಿಸಿದ್ದಾನೆ. ಅಗ್ನಿಯನ್ನೇ ಯಾಕೆ ಕಳಿಸಿದ? ಯಾಕಂದರೆ ದೇವೇಂದ್ರ ಯಾರಲ್ಲಿಯಾದರೂ ಆದೇಶ ಮಾಡುವುದಾದರೆ ಮೊದಲು ಮುಂದೆ ನಿಲ್ಲುವುದು ಅಗ್ನಿ. ಅದಕ್ಕೆ ಅವನಿಗೆ ಅಗ್ನಿ ಅಂತ ಹೆಸರು. ಅಗ್ರಿಯತ್ವಾದ ಅಗ್ನಿನಾಮಾಸವು. ಅವನಿಗೆ ಅಗ್ನಿ ಅಂತ ಯಾಕೆ ಹೆಸರು ಅಂದರೆ ಮುಂದೆ ಬಂದು ನಾನು ಮಾಡ್ತೇನೆ ಅಂತ, ಏನಾದರೂ ಕೆಲಸ ಆಗಬೇಕಾದ್ರೆ ನಾನು ಮಾಡ್ತೇನೆ ಅಂತ ಬರುವವ. ಎಲ್ಲ ಯುದ್ಧದಲ್ಲೂ ಕೂಡ ಮೊದಲು ಹೋರಾಡುವುದು ಅಗ್ನಿ, ಆಮೇಲೆ ಹಿಂದೆ ಇದ್ದವರೆಲ್ಲ ಹೋರಾಡುವುದು. ಅಗ್ನಿಯಿಂದ ಸಾಧ್ಯವಾಗದೆ ಹೋದಾಗ ಉಳಿದವರು ಹೋರಾಡುವುದು. ಎಲ್ಲ ಕೆಲಸದಲ್ಲೂ ಮುಂದೆ ನಿಲ್ಲುವವ ಅಗ್ನಿ. ನಾವು ಉಪನಿಷತ್ತಿನಲ್ಲೂ ಓದ್ತೇವಲ್ವಾ, ದೇವತೆಗಳು ಗೆದ್ದರು, ಗೆದ್ದವರಿಗೆ ನಾವೇ ಗೆದ್ವಿ ಅಂತ ಒಂದು ಅಹಂಕಾರ ಬಂತು. ನಿಜವಾಗಿ ಭಗವಂತನಿಂದ ಅವರು ಗೆದ್ದದ್ದು, ನಾವು ಗೆದ್ವಿ ಅಂತ. ಇದನ್ನು ಭಗವಂತ ಸಹಿಸಲಿಲ್ಲ. ದೇವತೆಗಳಿಗೆ ಈ ರೀತಿಯ ಯಥಾಜ್ಞಾನ ಬರಬಾರದು, ಅವರಿಗೆ ಯಥಾರ್ಥ ಜ್ಞಾನ ಬರಬೇಕು ಅಂತ ಹೇಳಿ ಆ ದೇವತೆಗಳ ಮುಂದೆ ಒಂದು ಯಕ್ಷ ಕಾಣಿಸಿಕೊಂಡಿತು. ಭಗವಂತನೇ ಕಾಣಿಸಿಕೊಂಡದ್ದು ಯಕ್ಷ. ಯಕ್ಷ ಅಂತ ಯಾಕೆ ಹೆಸರು? ಅದು ಏನು ಅಂತ ಗೊತ್ತಾಗುವುದಿಲ್ಲ. ಇಂಗ್ಲೀಷ್ನಲ್ಲಿ ಎಕ್ಸ್ ಅಂತ ಬಂದದ್ದಿಲ್ಲ, ಎಕ್ಸ್ ವೈ ಝೆಡ್ ಅಂತೇವಲ್ಲ. ಯಕ್ಷ ಅಂದರೆ ಅದು ಏನು ಅಂತ ಅರ್ಥ ಆಗುವುದಿಲ್ಲ. ಇಂದ್ರ ನೋಡಿದ, ಏನು ಅಂತ ಗೊತ್ತಾಗಲಿಲ್ಲ. ಯಾರು ಹೋಗಿ ಅದನ್ನು ತಿಳ್ಕೊಂಡು ಬರ್ತೀರಿ, ಅದು ಏನು ಅಂತ ಹೇಳಿ ನನಗೆ ಅದನ್ನು ತಿಳ್ಕೊಂಡು ಬರಬೇಕು ಅಂತ ಹೇಳಿದ ಸಭೆಯಲ್ಲಿ. ಆವಾಗ ಎದ್ದು ಬಂದದ್ದು ಯಾರು? ಮೊದಲು ಅಗ್ನಿ. ಅಗ್ನಿ ಬಂದು ನಾನು ನೋಡ್ಕೊಂಡು ಬರ್ತೇನೆ ಅಂತ ಸೀದಾ ಹೋದ. ಸೀದಾ ಹೋಗಿ ಯಕ್ಷನ ಹತ್ರ ನೀನು ಯಾರು ಅಂತ ಕೇಳಬೇಕಲ್ವ ಅಗ್ನಿ. ಅಲ್ಲಿ ಬಾಯಿಯೇ ಬರಲಿಲ್ಲ ಅಂತೆ. ವಾಗಭಿಮಾನಿಯಾದ ಅಗ್ನಿಗೂ ಕೂಡ ಮಾತು ಬರಲಿಲ್ಲ ಆ ಯಕ್ಷನ ಮುಂದೆ. ಯಕ್ಷ ಅಗ್ನಿ ಹತ್ರ ಕೇಳಿತು, ನೀನು ಯಾರು, ಏನು ನಿನ್ನ ಸಾಮರ್ಥ್ಯ ಅಂತ. ಯಕ್ಷನೇ ಅಗ್ನಿ ಹತ್ರ ಕೇಳಿತು, ಅಗ್ನಿ ಕೇಳಲಿಲ್ಲ ಅದರ. ಆಗ ಅಗ್ನಿ ಏನು ಹೇಳಬೇಕಿತ್ತು? ನಾನು ದೇವೇಂದ್ರನ ದೂತ, ನೀನು ಯಾರು ಅಂತ ತಿಳ್ಕೊಂಡು ಹೋಗುವುದಕ್ಕೆ ಬಂದವ, ಅಗ್ನಿ ಅಂತ ನನ್ನನ್ನು ಕರೀತಾರೆ ಅಂತ ಹೇಳಬೇಕಾ ಬೇಡೋ? ಇವನದಲ್ಲ, ಇವೊಂದು ಎಲ್ಲ ಕ್ವಾಲಿಫಿಕೇಶನ್ ಎಲ್ಲ ಹೇಳ್ತಾ ಹೋದ. ಅವನದು ಏನು ಡಾಕ್ಟ್ರೇಟ್ ಆಗಿದೆಯೋ, ಮತ್ತೊಂದು ವಿದ್ಯಾವಾಚಸ್ಪತಿಯೋ ಅಥವಾ ವಾದವಾಚಸ್ಪತಿಯೋ ಏನೇನು ಅದನ್ನೆಲ್ಲ ಹೇಳುವುದಕ್ಕೆ ಶುರು ಮಾಡಿದ. ಅಗ್ನಿ ಅವರ ಹತ್ರ ಹೇಳ್ತಾನೆ, ನಾನು ಯಾರು ಅಂತ ಹೇಳಿದರೆ ಅಗ್ನಿರುವ ಅಹಮಸ್ಮೀತ್ಯಬ್ರವೀತ್ ಜಾತವೇದಾವ ಅಹಮಸ್ಮೀತಿ. ನಾನು ಸಾಮಾನ್ಯ ಅಗ್ನಿ ಅಲ್ಲ, ನನ್ನನ್ನು ಜಾತವೇದ ಅಂತ ಕರೀತಾರೆ. ಜಾತವೇದ ಅಂತ ಅವನ ಕ್ವಾಲಿಫಿಕೇಶನ್, ಅದರ ಹಿಂದೆ ಇರತಕ್ಕಂಥ ಜಾತವೇದಸ್ಸು ಅಂತ ಹೇಳಿದರೆ ಎಲ್ಲವನ್ನೂ ತಿಳಿದವ ಅಂತ. ಸರ್ವಜ್ಞನಾದಂತಹ ನನ್ನನ್ನು ಅಗ್ನಿ ಅಂತ ಕರೀತಾರೆ. ಆಗ ಆ ಯಕ್ಷ ಬಿಡಲಿಲ್ಲ. ಅಂಥ ನಿನ್ನ ಕಿಂವೀರ್ಯ ಮಿತ್ಯಪಿ, ನಿನ್ನಲ್ಲಿ ಎಂಥ ಸಾಮರ್ಥ್ಯ ಇದೆ ಅಂತ ಅದು ಕೇಳಿತು. ಕೇಳಿದ ಕೂಡಲೇ ಸರ್ವಂ ದಹೇಯಂ, ಇವನು ಹೇಳಿದ, ಪ್ರಪಂಚದ ಎಲ್ಲವನ್ನೂ ಸುಟ್ಟು ಹಾಕುವ ಶಕ್ತಿ ನನ್ನಲ್ಲಿದೆ. ಓ, ಅಂಥ ಶಕ್ತಿ ಉಂಟಾ? ತಸ್ಯ ಏಕಂ ತೃಣಂ ನಿದಧೌ. ಎದುರುಗಡೆ ಒಂದು ತೃಣವನ್ನಿಟ್ಟು, ಒಂದು ಹುಲ್ಲುಕಡ್ಡಿ ಇಟ್ಟು, ಏತದ್ದಹೇತಿ, ನಿನ್ನ ಸಾಮರ್ಥ್ಯ ತೋರಿಸಿದ್ರ ಮೇಲೆ. ಅಗ್ನಿ ಇದೊಂದು ದೊಡ್ಡ ವಿಷಯ ಅಂತ ಮೆಲ್ಲ ಉಫ್ಫುಂತ ಅದನ್ನು ಭಸ್ಮ ಮಾಡುವುದಕ್ಕೆ ಹೊರಟ್ರೆ ಆಗಲಿಲ್ಲ ಅವನಿಗೆ. ಸಮಗ್ರ ಶಕ್ತಿಯನ್ನು ಉಪಯೋಗಿಸಿದರೂ ಕೂಡ ಸುಡುವುದಕ್ಕಾಗಲಿಲ್ಲ. ಕೊನೆಗೆ ತಲೆ ತಗ್ಗಿಸಿಕೊಂಡು ಇದರ ಹತ್ರ ಬಂದ. ಯಕ್ಷ ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿ. ಹೀಗೆ ಮೊದಲು ಅಗ್ನಿ, ಆಮೇಲೆ ಈ ವಾಯವ್ಯ ದಿಕ್ಕಿಗೆ ಅಧಿಪತಿಯಾದ ಕೋಣವಾಯು ಪ್ರವಾಹ,
ಆ ವಾಯು ಹೋಗ್ತಾನೆ. ವಾಯು ಹೋಗಿ ಅವನು ಕೂಡ ನಾನು ಸಾಮಾನ್ಯ ಅಲ್ಲ, ಮಾತರಿಶ್ವಾವ ಅಹಮಸ್ಮಿ ಅಂತ ಹೇಳಿದ. ಅಲ್ಲಿ ಹೋಗಿ ತನ್ನ ಬಗ್ಗೆ ಹೇಳಿದಾಗ ಏನು ಸಾಮರ್ಥ್ಯ ಅಂತ ಕೇಳಿದಾಗ ಎಲ್ಲವನ್ನೂ ಹಾರಿಸಿಬಿಟ್ಟೇನು ಅಂತ ಹೇಳಿದ. ತೃಣವನ್ನು ಬಂದಿಟ್ಟು ಆಗಲಿಲ್ಲ. ವಾಯುವು ಹಿಂದಕ್ಕೆ ಬಂದ. ಆಮೇಲೆ ಮತ್ತೆ ಯಾರು ಹೋಗೋದು? ಇಂದ್ರನೇ ಹೋದ. ಇಂದ್ರ ಹೋದಾಗ ಅಂತರ್ದಧೇ, ಅಲ್ಲಿ ಯಕ್ಷನೇ ಇಲ್ಲ, ಯಕ್ಷ ಕಾಣಿಸ್ಲೇ ಇಲ್ಲ. ಅಲ್ಲಿ ಏನು ಕಾಣಿಸಿತ್ತು ಅಂತ ಹೇಳಿದ್ರೆ ಈತನ ಗುರು ಕಾಣಿಸಿದ್ದಂತೆ. ಇವನಿಗೆ ಪಾಠ ಹೇಳ್ತಾ ಇದ್ದಂತಹ ಪಾರ್ವತೀ ದೇವಿ ಕಾಣಿಸಿದ್ದು. ಹೇಮವತಿ, ಹಿಮವಂತನ ಮಗಳಾದ ಪಾರ್ವತೀ ದೇವಿ ಅಲ್ಲಿ ಕಾಣಿಸಿಕೊಳ್ತಾಳೆ. ಆ ಪಾರ್ವತಿಗೆ ಕೈ ಮುಗಿದು ಅದು ಏನು ಯಕ್ಷ ಅಂತ ಕೇಳ್ತಾನೆ ಇವ. ಬ್ರಹ್ಮೇತಿ ಹೋವಾಚ, ಅದು ಪರಬ್ರಹ್ಮ, ಆ ಪರಮಾತ್ಮ. ಯಾವನ ಬಲದಿಂದ ನೀವೆಲ್ಲ ಗೆದ್ದಿದ್ದೀರೋ, ನಾವೇ ಗೆದ್ದದ್ದು ಅಂತ ಅಹಂಕಾರ ಪಟ್ರಲ್ಲ, ಎಲ್ಲ ಗೆಲ್ಲುವುದು ಅವನಿಂದ. ನೋಡು, ನಿನ್ನ ಅಗ್ನಿ, ನಿನ್ನ ವಾಯು, ಯಾರು ಗೆಲ್ಲಿಕ್ಕಾಗಲಿಲ್ಲ ಅವನ ಮುಂದೆ. ಈ ಕಥೆ ಉಪನಿಷತ್ತಿನಲ್ಲಿ ಬರುತ್ತೆ. ಇದಕ್ಕೆ ಹಿನ್ನೆಲೆ ಏನು? ಅಗ್ನಿ ಅಗ್ರಿಯತ್ವಾದ ಅಗ್ನಿನಾಮಾಸು, ಮೊದಲು ಹೋಗುವುದು ಅಗ್ನಿ ಅನ್ನುವುದಕ್ಕೆ ಇದು ದೃಷ್ಟಾಂತ. ಹೀಗೆ ಇಲ್ಲಿ ಇಂದ್ರ ನಿನಗೆ ಉಪಕಾರ ಮಾಡುವುದಕ್ಕೋಸ್ಕರ ತನ್ನ ಪ್ರತಿನಿಧಿಯನ್ನಾಗಿ ಇಲ್ಲಿ ಅಗ್ನಿಯನ್ನು ಕಳಿಸಿದ್ದಾನೆ. ಅಗ್ನಿಯ ಜೊತೆಗೆ ಅವನ ಕಕ್ಷೆಯಲ್ಲೇ ಇರುವ ಪರ್ಜನ್ಯನನ್ನು ಕಳಿಸಿದ್ದಾನೆ. ಪರ್ಜನ್ಯ ಯಾಕೆ? ಅಗ್ನಿ ಸಿಕ್ಕಾಬಿಟ್ಟೆ ಬಿಸಿ ಮಾಡಿ ಸುಟ್ಟು ಹಾಕಿದರೆ ಅಲ್ಲಿಗೆ ನೀರು ಹಾಕ್ಲಿಕ್ಕೆ. ಈ ಅಗ್ನಿಯ ಜೊತೆಗೆ ಅಗ್ನಿಶಾಮಕ ದಳ ಬೇಕಲ್ವಾ? ಹಾಗೆ ಅಗ್ನಿಶಾಮಕಕ್ಕೋಸ್ಕರ ಆತನನ್ನು ಕಳಿಸಿರುವುದು. ಹೀಗೆ ಅಗ್ನಿಯ ಮೂಲಕ ಈ ಇಡೀ ನಾಗಲೋಕ ಸುಟ್ಟು ಹೋಗುವ ಪ್ರಸಂಗ ಬಂದಾಗ ತಕ್ಷಕ ತಾನಾಗಿ ಓಡಿ ಬಂದು ಇವನಿಗೆ ಮಹಾಬಲ ಇದೆಯಪ್ಪ, ದೇವೇಂದ್ರನು ಸಹಾಯ ಮಾಡ್ತಾ ಇದ್ದಾನೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ತಾನು ಆ ಕುಂಡಲದ ಬಗ್ಗೆ ಅತಿಶಯಿತವಾದ ಆಸಕ್ತಿ ಅವನಿಗೆ ಇದ್ದರೂ ಕೂಡ ಅದನ್ನು ನಿನಗೆ ಪ್ರತ್ಯರ್ಪಿಸಿದ. ಇದೆಲ್ಲ ಇಂದ್ರನ ಮಹಾತ್ಮೆ. ನಿನಗೆ ಸಂಪೂರ್ಣ ಸಹಕಾರ ಕೊಟ್ಟದ್ದು ಇಂದ್ರ ಅಂತ ಹೇಳಿದ. ಇದಕ್ಕೆಲ್ಲಕ್ಕೊಂದು ಹಿನ್ನೆಲೆ ಇದೆ. ಹಿನ್ನೆಲೆ ನಾವು ಮುಂದೆ ಕಥೆ ಹೇಳಿದಾಗ ಗೊತ್ತಾಗೋದು, ಈಗ ಗೊತ್ತೇ ಆಗೋದಿಲ್ಲ. ಅಂತೂ ಇಂದ್ರನ ಸಹಾಯದಿಂದ ಉತ್ತಂಕನಿಗೆ ಕುಂಡಲ ಸಿಕ್ಕಿದ್ದು ಅನ್ನೋ ವಿಷಯ ಗೊತ್ತಾದ ಕೂಡಲೇ ಈತ ಗುರುಗಳಿಗೆ ನಮಸ್ಕಾರ ಮಾಡಿದ. ಗುರುಗಳು, ನೀನು ಹೋಗಿ ಸ್ವತಂತ್ರವಾಗಿ ಪಾಠ ಹೇಳಪ್ಪ, ಚೆನ್ನಾಗಿ ಅಧ್ಯಯನ ಮಾಡಿದ್ದಿ ಅಂತ ಅವನಿಗೆ ಮಂಗಳ ಮಾಡಿ ಕಳಿಸಿದ್ದಾರೆ. ಈತ ಅಲ್ಲಿಂದ ಎಲ್ಲೂ ನಿಲ್ಲದೆ ತುಟಿಯನ್ನು ಕಚ್ಚಿಕೊಂಡು, ಮುಖವನ್ನು ಕೆಂಪು ಮಾಡಿಕೊಂಡು, ಕಣ್ಣನ್ನು ಕೆಂಪು ಮಾಡಿಕೊಂಡು ಸಿಟ್ಟಿನಿಂದ ಬಂದದ್ದು ಎಲ್ಲಿಗೆ? ಹಸ್ತಿನಾವತಿಗೆ. ಹಸ್ತಿನಾಪುರಕ್ಕೆ ಯಾಕೆ ಬಂದದ್ದು? ಅವನಿಗೆ ತಕ್ಷಕನ ಮೇಲೆ ಸಿಟ್ಟು. ಇಲ್ಲಿಯ ತನಕ ನೋಡಿ, ತಕ್ಷಕನನ್ನು ಸ್ತೋತ್ರವೂ ಮಾಡಿದ. ತಕ್ಷಕ ಅಷ್ಟಾದರೂ ಕೊಡಲಿಲ್ಲ. ಕೊನೆಗೆ ಅಗ್ನಿಗಿಂತ ಹೆದರಿ ಆತ ಕೊಟ್ಟ. ನನಗೆ ಋಷಿಪತ್ನಿಯ ಕೈಯಿಂದ ಶಾಪ ಸಿಗುವ ಹಾಗೆ ಮಾಡ್ತಾ ಇದ್ದ ಆ ತಕ್ಷಕ ವಿಪ್ರಕುಮಾರನಾದಂತಹ ನನ್ನ ಗುರುಪತ್ನಿಗೆ ಸಲ್ಲಬೇಕಾದಂತಹ ಆ ಕುಂಡಲವನ್ನು ಅಪಹರಿಸುವಂತಹ ಆತನಿಗೆ ಅದೆಷ್ಟು ದಾರ್ಷ್ಟ್ಯ, ಎಂಥ ದುರಹಂಕಾರ ಆ ತಕ್ಷಕನಿಗೆ. ಅವನ ಕುಲವನ್ನೇ ನಾಶ ಮಾಡಬೇಕು ಅಂತ ಇವರ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಬ್ರಾಹ್ಮಣನ ಸಿಟ್ಟು ಅಂದರೆ ಸಾಮಾನ್ಯ ಸಿಟ್ಟು ಅಲ್ಲ, ಅದು ಸರ್ಪದ ಸಿಟ್ಟಿಗಿಂತ ದೊಡ್ಡ ಸಿಟ್ಟು. ಅದನ್ನು ಸರ್ಪದ ಕುಲವನ್ನೇ ನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಬಂದಾಗ ಹಸ್ತಿನಪುರದ ಅಧಿಪತಿಯಾದಂತಹ ಜನಮೇಜಯ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ. ಆತನ ಸ್ನಾನದ ವ್ಯವಸ್ಥೆ ಮಾಡಿದ. ಸ್ನಾನ ಮುಗಿಸಿ ಬಂದ ಮೇಲೆ ಅವನ ಮುಖ ಎಲ್ಲ ಕೆಂಪು ಹೋದದ್ದು. ಸಿಟ್ಟು ಕಣ್ಣೆಲ್ಲ ಕೆಂಪಾದದ್ದು ಇಳಿದದ್ದೇ ಅವ ತಣ್ಣೀರಿನ ಸ್ನಾನ ಮುಗಿಸಿ ಅನುಷ್ಠಾನ ಮುಗಿಸಿ ಬಂದ ಮೇಲೆ ಆತನ ಪಾದ ಪ್ರಕ್ಷಾಲನೆ ಮಾಡಿದ. ಅವರಿಗೆ ಉಚಿತವಾದಂತಹ ಉಪಹಾರಾದಿಗಳ ವ್ಯವಸ್ಥೆ ಮಾಡಿದ. ಇವ ಯಾವುದನ್ನೂ ಪ್ರೀತಿಯಿಂದ ಸ್ವೀಕಾರ ಮಾಡಲಿಲ್ಲ. ಸಹಾಸ್ತಿನಪುರಂ ಪ್ರಾಪ್ಯ ನ ಚಿರಾತ್ ವಿಪ್ರಸತ್ತಮಃ ಸಮಾಗಚ್ಚತ ರಾಜಾನಂ ಉತ್ತಂಕೋ ಜನಮೇಜಯಂ. ಉತ್ತಂಕ ಜನಮೇಜಯನ ಸನ್ನಿಧಾನಕ್ಕೆ ಬಂದ. ಅವ ಹೇಳ್ತಾನೆ, ಪುರಾ ತಕ್ಷಶಿಲಾ ಸಂಸ್ಥಂ ನಿವೃತ್ತಮಪರಾಜಿತಂ ಸಮ್ಯಗ್ ವಿಜಯಿನಂ ದೃಷ್ಟ್ವಾ ಸಮಂತಾತ್ ಮಂತ್ರಿಭಿರ್ವೃತಂ. ರಾಜನನ್ನು ನೋಡಿ ಒಂದು ಖುಷಿ ಆಯಿತು ಅವನಿಗೆ. ಯಾಕಂದರೆ ರಾಜ ಎಲ್ಲ ವ್ಯವಸ್ಥೆ ಮಾಡಿದ, ಸ್ನಾನಾದಿಗಳ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಆಗಿದೆ. ಬಂದು ರಾಜನನ್ನು ಕಾಣುವುದಕ್ಕೆ ಆಸ್ಥಾನಕ್ಕೆ ಬಂದಿದ್ದಾನೆ. ಸುತ್ತ ಮಂತ್ರಿಗಳೆಲ್ಲ ಸೇರಿದ್ದಾರೆ. ದೊಡ್ಡ ಸಭೆ ಸೇರಿದೆ. ರಾಜ ಊರನ್ನೆಲ್ಲ ಗೆದ್ದು ನಿನ್ನೆಯ ದಿವಸ ಅಷ್ಟೇ ಬಂದದ್ದು ಅನ್ನೋ ವಿಷಯ ಬೇರೆ ಗೊತ್ತಾಗಿದೆ. ಆತ ದಿಗ್ವಿಜಯವನ್ನು ಮಾಡಿ ದೇಶವನ್ನು ಗೆದ್ದು ಬಂದಿರತಕ್ಕಂತಹ ಚಕ್ರವರ್ತಿಯಾಗಿದ್ದಾನೆ ಜನಮೇಜಯ ಅನ್ನೋ ವಿಷಯ ಗೊತ್ತಾಗಿದೆ. ಆತನನ್ನು ನೋಡಿ ಉತ್ತಂಕ ಉವಾಚ ಏನು ಹೇಳ್ತಾನೆ ಗೊತ್ತು? ರಾಜ, ನೀನಿನ್ನೂ ಪುಟ್ಟ ಹುಡುಗ. ರಾಜನಿಗೆ 70 ವರ್ಷ ಆಗಿದೆ. ಆ 70 ವರ್ಷದ ಜನಮೇಜಯನ ಹತ್ರ ಹೇಳುದು, ನೀನಿನ್ನೂ ಪುಟ್ಟ ಹುಡುಗ. ಯಾಕಂದ್ರೆ ವಯಸ್ಸಾದವ ಏನು ಮಾಡಬೇಕು ಅದನ್ನು ಮಾಡೋಲ್ಲ. ಚಿಕ್ಕ ಮಕ್ಕಳು ಮಾಡುವ ಕೆಲಸ ಮಾಡ್ತಾ ಇದ್ದೀನಿ. ದೊಡ್ಡವರು ಏನು ಕೆಲಸ ಮಾಡಬೇಕು?
ದೊಡ್ಡವರು ದೊಡ್ಡತನದ ಕೆಲಸವನ್ನು ಮಾಡಬೇಕು. ನೀನೇನು ಮಾಡ್ತಾ ಇದ್ದಿ? ದಡ್ಡತನದ ಕೆಲಸ ಮಾಡಿ. ದೊಡ್ಡತನ ಅಲ್ಲ, ನಿನ್ನ ದಡ್ಡತನದ ಕೆಲಸ. ಅವರವರು ಆಯಾ ವಯಸ್ಸಿನಲ್ಲಿ ಮಾಡಬೇಕಾದ ಕೆಲಸ ಬಿಟ್ಟು ಇನ್ನೂ ದಡ್ಡತನದ ಕೆಲಸವನ್ನು ಮಾಡ್ತಾ ಇದ್ರೆ ಅವರನ್ನು ಬಾಲಕರು ಅಂತ ಹೇಳದೆ ಇನ್ನೇನು ಅಂತ ಹೇಳಬೇಕು. ಇದು ಉತ್ತಂಕ ಮಾತನಾಡುವ ಕ್ರಮ. ಅವ ಗುರುಗಳ ಹತ್ರ ಮಾತಾಡ್ತಾ ಇದ್ದ ಕ್ರಮವೇ ಬೇರೆ, ಈಗ ರಾಜನ ಹತ್ರ ಮಾತಾಡುವ ಕ್ರಮವೇ ಬೇರೆ. ಅವ ಹೇಳ್ತಾನೆ, ಅನ್ಯಸ್ಮಿನ್ ಕರಣೀಯೇತು ಕಾರ್ಯೇ ಪಾರ್ಥಿವ ಸತ್ತಮ ಬಾಲ್ಯಾದಿವ ಅನ್ಯದೇವತ್ವಂ ಕುರುಷೇ ನೃಪ ಸತ್ತಮ. ನೀನು ರಾಜಶ್ರೇಷ್ಠ ಅನ್ನೋದನ್ನು ಒಪ್ಪಿಕೊಳ್ತೇನೆ. ಯಾಕೆ ಅಂತ ಹೇಳಿದರೆ, ದಿಗ್ವಿಜಯ ಮಾಡಿ ಎಲ್ಲರ ಹತ್ರ ಕಪ್ಪ ಕಾಣಿಕೆಯನ್ನು ಪಡೆದು ನೀನು ಚಕ್ರವರ್ತಿ ಅಂತ ಅನ್ನಿಸಿಕೊಂಡು ದೊಡ್ಡ ಕಿರೀಟವನ್ನು ತಲೆಯ ಮೇಲೆ ಏರಿಸಿಕೊಂಡಿದ್ದಿ. ಆದ್ದರಿಂದ ನೀನು ನೃಪ ಸತ್ತಮ, ಶ್ರೇಷ್ಠನಾದ ರಾಜ, ಸರಿ. ಆದರೆ ಅನ್ಯಸ್ಮಿನ್ ಕರಣೀಯೇತು, ಬೇರೆ ಕೆಲಸ ಮಾಡಬೇಕಾದಂತಹ ಪ್ರಸಂಗದಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ದರೆ ಅವರನ್ನು ಬಾಲಕರು ಅಂತಲೇ ಕರೀತಾರೆ. ಅನ್ಯಸ್ಮಿನ್ ಕರಣೀಯೇತು ಕಾರ್ಯೇ ಪಾರ್ಥಿವ ಸತ್ತಮ ಬಾಲ್ಯಾದಿವ ಅನ್ಯದೇವತ್ವಂ ಪುರುಷೇ. ನೀನು ಬೇರೆ ಕೆಲಸ ಮಾಡ್ತಾ ಇದ್ದಿ, ಮಾಡಬೇಕಾದ ಕೆಲಸ ಬೇರೆ ಇದೆ. ಈಗ ನಾವು ಪರೀಕ್ಷೆ ಬರೆಯುವಂಥ ಕಾಲ ಅಂತ ಅನ್ಕೊಳ್ಳಿ. ಪರೀಕ್ಷೆ ಬರಿಬೇಕು, ಚೆನ್ನಾಗಿ ಓದಿಕೊಂಡು ಹೋಗಿ ಪರೀಕ್ಷೆ ಬರಿಬೇಕು. ಅಲ್ಲಿ ಪರೀಕ್ಷೆಗೆ ಹೋಗುವ ಹೊತ್ತಿಗೆ ಚೆನ್ನಾಗಿ ಓದಿಕೊಳ್ಳುವುದು ಬಿಟ್ಟು ಇಲ್ಲಿ ದೇವರಿಗೆ 108 ಪ್ರದಕ್ಷಿಣೆ ಹಾಕಿ ಪಂಚಾಮೃತ ಅಭಿಷೇಕ ಮಾಡ್ತಾ ಕೂತ್ರೆ ಒಳ್ಳೆ ಕೆಲಸವೇ. ಆದ ಕೆಲಸ ಯಾವಾಗ ಮಾಡ್ತಾ ಇದ್ದ. ಅವ ಹೇಳ್ತಾನೆ, ನಾನು ರಾಜನಾಗಿ ಮಾಡಬೇಕಾದ ಕೆಲಸ ಪ್ರಜಾಪಾಲನ. ನನ್ನ ರಾಜ್ಯದಲ್ಲಿ ನನ್ನ ಅಂಕೆಗೆ ಒಳಪಟ್ಟಂತಹ ಸೀಮೆಯಲ್ಲಿ ಒಬ್ಬ ವ್ಯಕ್ತಿಗೂ ತೊಂದರೆ ಆಗದೇ ಇರುವ ಹಾಗೆ, ಯಾವ ವ್ಯಕ್ತಿಯಲ್ಲೂ ಕೂಡ ತಾರತಮ್ಯ ಭಾವವನ್ನು ತೋರದೆ, ಜಾತಿ ಭೇದ ಇಲ್ಲದೆ, ಲಿಂಗ ಭೇದ ಇಲ್ಲದೆ, ಸ್ವಕೀಯ ಅನ್ನುವ ಭಾವವನ್ನು ಇಟ್ಟುಕೊಳ್ಳದೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ರಾಷ್ಟ್ರ, ನಮ್ಮ ಸರ್ಕಾರ ಅವರಿಗೆ ಬೇಕಾದ ಅನುಕೂಲತೆಗಳನ್ನು ಒದಗಿಸಿಕೊಂಡು ಬಂದಿದೆ. ಆಸಾಂ ಪ್ರಜಾನಾಂ ಪರಿಪಾಲನೇನ ಸ್ವಂ ಕ್ಷತ್ರಧರ್ಮಂ ಪರಿಪಾಲಯಾಮಿ. ನನ್ನ ಕ್ಷತ್ರಧರ್ಮವನ್ನು ನಾನು ಈ ಪ್ರಜೆಗಳ ಪರಿಪಾಲನಾ ಮೂಲಕ ನಾನು ಪರಿಪಾಲಿಸ್ತಾ ಇದ್ದೇನೆ. ಪ್ರಬ್ರೂಹಿ ಮೇ ಕಿಂ ಕರಣೀಯ ಮಧ್ಯ ಏನಾಸಿ ಕಾರ್ಯೇಣ ಸಮಾಗತಸ್ತ್ವಂ. ಅದೇನು ಹೇಳಿದೆಯಲ್ಲ, ಮಾಡಬೇಕಾದ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹಾಗಾದ್ರೆ ನಾನು ಇವತ್ತು ಮಾಡಬೇಕಾದ ಕೆಲಸ ಯಾವುದು, ಯಾವ ಕೆಲಸಕ್ಕೋಸ್ಕರ ನೀನು ಬಂದಿದ್ದೆ ಅದನ್ನು ಹೇಳು ಅಂತ ಜನಮೇಜಯ ನೇರವಾಗಿ ಅವನ ಹತ್ರ ಪ್ರಶ್ನಿಸಿದ. ಆವಾಗ ಇವನು ಹೇಳ್ತಾನೆ, ಉತ್ತಂಕ ಉವಾಚ. ಉತ್ತಂಕ ಅಷ್ಟು ಹೇಳಿದ ಕೂಡಲೇ ಸಿಟ್ಟು ಮಾಡಿಕೊಂಡು ಬಿಟ್ಟಂತ. ಕಣ್ಣು ಕೆಂಪಾಯ್ತು. ಅವನು ಬರುವಾಗ ಹೇಗಿದ್ನೋ ಹಾಗೆ ಆಗಿವನ. ಇನ್ನೊಂದು ಸಲ ಸ್ನಾನ ಮಾಡಿಸಬೇಕಾದ ಪ್ರಸಂಗ ಬಂತು. ಮುಖ ಎಲ್ಲ ಕೆಂಪಾಗಿದೆ, ಕಣ್ಣು ಮೈಯೆಲ್ಲ ಬಿಸಿ ಏರಿದೆ. ಜನಮೇಜ ಏನೋ ಶಾಪ ಕೊಡ್ತಾನೆ. ಈಗ ನಾನು ಹೇಳಿದ್ದು ಹೆಚ್ಚು ಕಡಿಮೆ ಆಯಿತು ಅಂತ ಅನ್ಕೊಂಡ. ನೋಡಿದರೆ ಅವ ಹೇಳುವುದೇ ಬೇರೆ. ಅವನಿಗೆ ಸಿಟ್ಟು ತಕ್ಷಕನ ಮೇಲೆ, ಸರ್ಪದ ಮೇಲೆ ಸಿಟ್ಟು. ಆ ಸಿಟ್ಟಿನಿಂದ ಅವ ಹೇಳ್ತಾನೆ, ರಾಜ, ಒಬ್ಬ ಮಗ ಅಂತ ಅನಿಸಿಕೊಳ್ಳಬೇಕಾದ್ರೆ ಅಪ್ಪನಿಗೆ ಅವ ಮಾಡಬೇಕಾದದ್ದು ಏನು ಗೊತ್ತು? ಕ್ಷತ್ರಿಯ ಕುಮಾರನಾದವ ಅಪ್ಪನಿಗೆ ಯಾರಿಂದ ಅನ್ಯಾಯವಾಗಿದೆಯೋ ಅವನನ್ನು ಸಾಯಿಸಬೇಕು. ಅದು ಕ್ಷತ್ರಿಯನ ಧರ್ಮ. ಬ್ರಾಹ್ಮಣರ ಧರ್ಮ ಹಾಗಲ್ಲ. ಅಪ್ಪನಿಗೆ ಮತ್ತೊಬ್ಬರಿಂದ ಅನ್ಯಾಯವಾದರೆ ಅವನಿಗೂ ಒಳ್ಳೇದಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಈಗ ಬ್ರಾಹ್ಮಣದ ಧರ್ಮ ಬೇರೆ, ಕ್ಷತ್ರಿಯನ ಧರ್ಮ ಬೇರೆ. ನೀನು ಕ್ಷತ್ರಿಯನಾಗಿ ಆವಿರ್ಭವಿಸಿರ್ತಕ್ಕಂತಹ ಇವತ್ತು ಚಕ್ರವರ್ತಿಯಾಗಿದ್ದೆ. ಆದರೆ ನಿನ್ನ ಅಪ್ಪನಿಗೆ ಯಾರು ಅನ್ಯಾಯ ಮಾಡಿದ್ದಾರೋ ಅವರಿಗೆ ಏನಾದರೂ ಪ್ರತೀಕಾರ ಮಾಡಿದೆಯೋ, ಮತ್ತೆ ಸಿಂಹಾಸನದಲ್ಲಿ ಕೂತ್ಕೊಂಡು ಪ್ರಜಾಪಾಲನೆ ಏನು ಮಾಡ್ತಾ ಇದ್ದೀನಿ ನೀನು? ತಂದೆಗೆ ಬೇಕಾದ ಕೆಲಸವನ್ನೇ ಮಾಡದೇ ಇದ್ದವ ಅಂತ ಹೇಳ್ತಾನೆ. ಇವನು ಏನಪ್ಪ ಅಂತ ಅನ್ಕೊಳ್ತಾನೆ. ಜನಮೇಜ, ಏನು ವಿಷಯ? ನನ್ನ ಅಪ್ಪ ಶಾಪದಿಂದ ಸತ್ತದ್ದು. ಅಪ್ಪ ಪರೀಕ್ಷಿತ, ರಾಜ ಪರೀಕ್ಷಿತ ಒಬ್ಬ ವಿಪ್ರ ಹುಡುಗನ ಶಾಪದಿಂದ ಸತ್ತದ್ದು. ನಿನ್ನನ್ನು ನೋಡಿದರೆ ನಾನು ಹಾಗೆ ಸಾಯ್ತೇನೋ ಅಂತ ಹೆದರಿಕೆ ಆಗ್ತಾ ಇದೆ. ಅದು ಬಿಟ್ಟು ಅಪ್ಪನಿಗೆ ತೊಂದರೆ ಕೊಟ್ಟವರಿಗೆ ನೀನೇನು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ, ಏನು ಕಥೆ ನಿಂದು? ತಕ್ಷಕೇನ ಮಹೀಂದ್ರೇಣ ಏನತೆ ಹಿಂಸಿ ತಪ್ಪಿತ ತಸ್ಮೈ ಪ್ರತಿಕುರುಷ್ವತ್ವಂ ಪನ್ನಗಾಯ ದುರಾತ್ಮನೇ. ರಾಜ, ನಿನ್ನ ಅಪ್ಪ ಸತ್ತದ್ದು ಶಾಪದಿಂದ ಅಲ್ಲ, ತಕ್ಷಕನಿಂದ. ಶಾಪ ಎಲ್ಲೋ ಮೂಲೆಗೆ ಹೋಯ್ತು. ಈಗ ಇಲ್ಲಿ ಬೇಕಾದೇನು? ತಕ್ಷಕನ ಮೇಲೆ ಅವನನ್ನು ಸಿಟ್ಟು ಬರಿಸಿ ಅವನ ಮೂಲಕ ತಕ್ಷಕನನ್ನು ಸಾಯಿಸಬೇಕಿದೆ ಇವನು. ಅದಕ್ಕೋಸ್ಕರ ಹೇಳ್ತಾನೆ, ತಕ್ಷಕೇಣ
ಅವ ಎಂತವ? ಹೇ ಮಹೀಂದ್ರೇಂದ್ರ, ಓ ರಾಜರಿಗೆಲ್ಲ ಒಡೆಯನಾಗಿರತಕ್ಕಂತಹ ಓ ರಾಜ ಜನಮೇಜಯನೇ, ಏನತೆ ಘಾತಿತಃ ಪಿತ, ನಿನ್ನ ಅಪ್ಪ ಆ ತಕ್ಷಕನಿಂದಾಗಿ ಸಾಯಿಸಲ್ಪಟ್ಟವ. ಎಂತಹ ತಕ್ಷಕ? ದುರಾತ್ಮನ, ಕೆಟ್ಟ ವ್ಯಕ್ತಿಯವ. ಆ ಕೆಟ್ಟ ವ್ಯಕ್ತಿ ನಿನ್ನ ಅಪ್ಪನನ್ನು ಸಾಯಿಸಿದ್ದಾನೆ. ಅವನಿಗೆ ಪ್ರತಿಕುರುಷ್ವತ್ವಂ, ಅವನಿಗೆ ಪ್ರತೀಕಾರ ತಗೋ ನೀನು. ಇದು ನೀನು ಮಾಡಬೇಕಾದ ಕೆಲಸ. ಮಾಡಬೇಕಾದ್ದು ಬಿಟ್ಟು ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಿ ಜೀವನದಲ್ಲಿ. ಏನು ಆ ಯಜ್ಞ ಮಾಡಿದೆಯಂತೆ, ಈ ಯಜ್ಞ ಮಾಡಿದೆಯಂತೆ, ಎಲ್ಲರನ್ನೂ ಗೆದ್ದುಕೊಂಡು ಬಂದ ಮೇಲೆ ಚಕ್ರವರ್ತಿ ಆಗುವುದಕ್ಕೋಸ್ಕರ ಯಾಗದಲ್ಲಿ ತೊಡಗಿದ್ಯಂತೆ. ಏನು ಯಾಗ ಮಾಡಬೇಕು? ಸರ್ಪಯಾಗ ಮಾಡಬೇಕು ನೀನು. ಸರ್ಪಗಳನ್ನೆಲ್ಲ ತಂದು ಅಗ್ನಿಯಲ್ಲಿ ಆಹುತಿ ಕೊಡುವಂತಹ ಸರ್ಪಯಾಗ ಮಾಡುವುದು ಬಿಟ್ಟು ಬೇರೆ ಬೇರೆ ಯಜ್ಞ ಯಾಗಗಳಲ್ಲಿ ತೊಡಗಿಸಿಕೊಂಡಿದ್ಯಲ್ಲ. ಮಾಡುವ ಕೆಲಸ ಬಿಟ್ಟು ಮಾಡಬಾರದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಿ ಅಂತ ಹೇಳಿದ. ಆದರೆ ಜನಮೇಜಯನಿಗೇನು ಸಿಟ್ಟೇ ಬರಲಿಲ್ಲ. ಈಗ ಬ್ರಾಹ್ಮಣ ಸಿಟ್ಟು ಮಾಡಿಕೊಳ್ಳುವುದೊಡದು, ಕ್ಷತ್ರಿಯ ಸಿಟ್ಟು ಮಾಡಿಕೊಳ್ಳುವುದು. ನಿನ್ನ ಅಪ್ಪನನ್ನು ತಕ್ಷಕ ದುರಾತ್ಮ ಸಾಯಿಸಿದ್ದಾನೆ ಅಂತ ಹೇಳಿದರೆ ಜನಮೇಜಯನಿಗೆ ಅದು ಬ್ರಾಹ್ಮಣ ಶಾಪ ಕೊಟ್ಟದ್ದು. ಅವನ ಹೆಸರು ಶೃಂಗಿ ಅಂತ, ಶಮೀಕನ ಮಗ. ಆ ಶೃಂಗಿ ಕೊಟ್ಟದ್ದೇನು ಅಂತ ಶಾಪ? ಇಂದಿನಿಂದ 7ನೆಯ ದಿವಸಕ್ಕೆ ಸರಿಯಾಗಿ ಈ ರಾಜನನ್ನು ತಕ್ಷಕ ಕಚ್ಚಿ ಸಾಯಿಸಲಿ ಅಂತ ಅವನು ಶಾಪ ಕೊಟ್ಟ. ಹಾಗಾದರೆ ದಕ್ಷ್ಯತಿ ಸ್ಮ ಕುಲಾಂಗಾರಂ ತಕ್ಷಕ ಸಪ್ತಮೇಹನಿ, ಕುಲಾಂಗಾರ ಅವನ ಕುಲಕ್ಕೆ ಮಸಿ ಬಳಿಯತಕ್ಕಂತಹ ಆ ರಾಜ ಪರೀಕ್ಷಿತನನ್ನು ಸಪ್ತಮೇ ಅಹನಿ, ಇವತ್ತಿನಿಂದ 7ನೇ ದಿವಸಕ್ಕೆ ಸರಿಯಾಗಿ ತಕ್ಷಕ ದಕ್ಷತಿ ಸ್ಮ ಕುಲಾಂಗಾರಂ ತಕ್ಷಕ ಸಪ್ತಮೇ ಅಹನಿ, ಹೀಗೆ ಅವ ಶಾಪ ಕೊಟ್ಟ. ಆ ಶಾಪದ ಪರಿಣಾಮ ಆಗಿ ಅಲ್ವಾ ತಕ್ಷಕ ಕಚ್ಚಿದ್ದು. ಅದರಿಂದ ತಕ್ಷಕನ ಅಪರಾಧ ಇದರಲ್ಲಿ ಇಲ್ಲ. ಹಾಗೆಂತೇಳಿ ಆತ ಬಾಲಕ ಶಾಪ ಕೊಟ್ಟವ, ಅವನ ಅಪರಾಧ ಇದೆಯಾ? ಇಲ್ಲ. ನನ್ನ ತಂದೆ ತುಂಬ ಬಾಯಾರಿ, ಬೆಂಡಾಗಿ, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರತಕ್ಕಂತಹ ಒಂದು ದಶ ಅವಸ್ಥೆಗಳಲ್ಲಿ ಒಂದಾದಂತಹ ಅವಸ್ಥೆಯನ್ನು ಹೊಂದಿದಂತಹ ಸ್ಥಿತಿಯಲ್ಲಿ ತನ್ನ ಬಗ್ಗೆಯೂ ಜ್ಞಾನ ಇಲ್ಲದೆ ಪ್ರಪಂಚದ ಬಗ್ಗೆಯೂ ತಿಳಿಯಲಾಗದೇ ಇರತಕ್ಕಂತಹ ದುರ್ಭಿಡ ಸ್ಥಿತಿಯಲ್ಲಿ ಆತ ಇದ್ದಾಗ ಆತ ಏನು ಮಾಡಿದ? ಅಲ್ಲಿ ಸತ್ತು ಬಿದ್ದಿದ್ದಂತಹ ಪ್ರಾಣಿಯನ್ನು, ಸರ್ಪವನ್ನು ಆ ಶಮೀಕ ಮಹರ್ಷಿಯ ಕುತ್ತಿಗೆಗೆ ಹಾಕಿದ ತನ್ನ ಧನುಷ್ಕೋಟಿಯ ಮೂಲಕವಾಗಿ. ಅದು ಯಾಕೆ? ನನಗೆ ನೀರು ಕೊಡಿ ಅಂತ ಕೇಳಿದವ. ತೃಷಾರ್ಥೋಸ್ಮಿ ದೇಹಿ ಜಲಂ ಅಂತ ಕೇಳ್ತಾ ಇದ್ದಾನೆ. ತೃಷಾರ್ಥನಾದ ಆತನಿಗೆ ಒಬ್ಬ ಋಷಿ ನೀರು ಕೊಡಲಿಲ್ಲ ಅಂತಾದಾಗ ಆತ ಸಿಟ್ಟು ಬಂದ ಹಾಗೆ ಮಾಡಿದ್ದು ಅಪರಾಧವೇ ಹೌದು. ಅಪರಾಧಕ್ಕೆ ಸರಿಯಾಗಿ ಒಂದು ಶಿಕ್ಷೆಯನ್ನು ಬ್ರಾಹ್ಮಣನ ಮಾತು ಕೊಟ್ಟಿತು ಅಂತಾದರೆ ಅದಕ್ಕೆ ನಾವೆಲ್ಲ ಪ್ರತೀಕಾರ ಮಾಡಬೇಕೇನು? ಬ್ರಾಹ್ಮಣ್ಯಕ್ಕೆ ಕ್ಷಾತ್ರ ಪ್ರತೀಕಾರ ಅನ್ನೋದು ಈ ಹಿಂದೆ ಎಲ್ಲೆಲ್ಲಿ ನಡೆದಿದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಕ್ಷಾತ್ರ ಸೋತಿದೆ ಹೊರತು ಬ್ರಾಹ್ಮಣ್ಯ ಸೋತಿಲ್ಲ. ಕೌಶಿಕ ಅಂತಕ್ಕಂತಹ ಮಹಾಕ್ಷತ್ರಿಯ, ಗಾಧಿ ಅಂತಕ್ಕಂಥ ಇಂದ್ರನ ಅವತಾರಿಯಾದಂತಹ ಗಾಧಿ ಮಹರ್ಷಿಯ ಮಗ, ಗಾಧಿನೋ ವಿಶ್ವಾಮಿತ್ರ ಅಂತ ಕರೆಸಿಕೊಳ್ತಕ್ಕಂತಹ ಕೌಶಿಕನೂ ಕೂಡ ಬ್ರಾಹ್ಮಣ್ಯದ ಮೇಲೆ ಏರಿ ಹೋಗಿ ಸಾಯುವ ಸ್ಥಿತಿ ಬಂದು ಹೋಯಿತು. ಆತನ ಸಮಗ್ರ ಬ್ರಹ್ಮಾಸ್ತ್ರವೂ ಕೂಡ ವಸಿಷ್ಠರ ಬ್ರಹ್ಮದಂಡದ ಮುಂದೆ ಕೆಲಸಕ್ಕೆ ಇಲ್ಲದೆ ಹೋಯಿತು. ಆಗ ಆತ ಕೌಶಿಕ ಏನು ಮಾಡಿದ? ತನ್ನ ಕಚ್ಚುವುದಷ್ಟೇ, ಸಾಯಿಸಲಿಕ್ಕೆ ಹೇಳಲಿಲ್ಲ. ಆದರೆ ತಕ್ಷಕ ಏನು ಮಾಡಿದ? ತನ್ನ ಸಮಗ್ರ ವಿಷವನ್ನು ನಿನ್ನ ಅಪ್ಪನ ಶರೀರದಲ್ಲಿ ಹಾಕಿದ. ಆದರೆ ಆ ವಿಷದಿಂದಲೂ ರಾಜ ಸಾಯದೇ ಇರುವುದಕ್ಕೆ ಅವಕಾಶ ಇತ್ತು. ಆದರೆ ತಕ್ಷಕ
ಅದನ್ನೂ ಕೂಡ ಆಗಗೊಡದೆ ಬಿಟ್ಟ. ಇದು ಅವನ ಅಪರಾಧ. ಆದ್ರಿಂದ ನಿನ್ನ ಅಪ್ಪನನ್ನು ಕೊಂದದ್ದು ತಕ್ಷಕನೇ ಹೊರತು ಆ ಬ್ರಾಹ್ಮಣನ ಶಾಪ ಅಲ್ಲ. ಅಲ್ಲ, ಅದೇನು ಕಥೆ ಅಂತ ಗೊತ್ತಿಲ್ಲ ಇವನಿಗೆ. ನಮ್ಮ ಜನಮೇಜಯನಿಗೆ ಆಗ ಕಥೆ ಗೊತ್ತಿಲ್ಲ. ತಕ್ಷಕ ಕಚ್ಚಿದ್ರೂ ಅವನು ಸಾಯದೇ ಇರಬಹುದಿತ್ತು, ಆದರೆ ಸಾಯಿಸಿದ್ದು ತಕ್ಷಕನೇ. ಅದನ್ನು ಅವನನ್ನು ರಕ್ಷಣೆ ಮಾಡುವುದಕ್ಕೆ ಅವಕಾಶ ಸಿಗದೇ ಇರುವ ಹಾಗೆ ಮಾಡಿದ. ಏನದು? ಇಯಾಸುಂ ಕಾಶ್ಯಪಂ ಚೈವ ನ್ಯವರ್ತಯತ ಪಾಪಕೃತ್. ಈ ತಕ್ಷಕ, ನಿನ್ನ ಅಪ್ಪನಿಗೆ ತಕ್ಷಕ ಕಚ್ಚಿ ಸಾಯಿಸ್ತಾನೆ 7ನೇ ದಿವಸಕ್ಕೆ ಅನ್ನೋ ವಿಷಯ ಊರಲ್ಲೆಲ್ಲ ಗೊತ್ತಾದಾಗ ಒಬ್ಬ ವಿಷವೈದ್ಯ ಕಾಶ್ಯಪ ಅಂತಕ್ಕಂತಹ ಬ್ರಾಹ್ಮಣ, ಆತ ತಕ್ಷಕ ನಮ್ಮ ರಾಜ ಪರೀಕ್ಷಿತ ಶುಕಾಚಾರ್ಯರಲ್ಲಿ ಭಾಗವತ ಶ್ರವಣ ಮಾಡ್ತಾ ಇರತಕ್ಕಂತಹ ಗಂಗಾ ನದಿಯ ದಕ್ಷಿಣ ಕೂಲಕ್ಕೆ ತಾನು ಹೊರಟು ಬರ್ತಾ ಇದ್ದ. ಆತನ ತೇಜಸ್ಸನ್ನು ದಾರಿಯ ಮಧ್ಯದಲ್ಲಿ ತಕ್ಷಕ ನೋಡಿದವ ಕಾಶ್ಯಪನ ಹತ್ರ ಒಂದು ಬ್ರಾಹ್ಮಣನ ವೇಷ ಹಾಕಿಕೊಂಡು ಆತನ ಮುಂದೆ ಕೇಳಿದ, ಏನು ಮಹಾರಾಯ, ಭಾರಿ ಔಷಧ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ, ನಿನ್ನಲ್ಲಿರುವ ಔಷಧದ ಬಲದಿಂದ ನನ್ನ ತೇಜಸ್ಸೇ ಕುಂದು ಹೋಗ್ತಾ ಇದೆ, ಏನು ನಿನ್ನಲ್ಲಿರುವ ಔಷಧ? ಅದಕ್ಕೆ ಕಾಶ್ಯಪ ಏನು ಹೇಳಿದ ಅವನ ಮುಂದೆ? ತಕ್ಷಕ ಕಚ್ಚುತ್ತಾನಂತೆ ನಮ್ಮ ರಾಜನನ್ನು, ನಾನು ಯಾವ ವಿಷವನ್ನು ಬೇಕಾದರೂ ಕೂಡ ಪರಿಹಾರ ಮಾಡಿ ಮತ್ತೆ ಬದುಕಿಸುವ ಸಾಮರ್ಥ್ಯವುಳ್ಳವ, ಅಂಥ ಔಷಧ ಹಿಡ್ಕೊಂಡು ಹೊರಟಿದ್ದೇನೆ. ತಕ್ಷಕನಿಗೆ ಆಶ್ಚರ್ಯ ಆಯಿತು, ಇಂಥದ್ದೊಂದು ಔಷಧ ಇದೆ, ನನ್ನ ವಿಷವನ್ನು ಕೂಡ ಪರಿಹಾರ ಮಾಡುವ ಔಷಧ. ಅವನು ಆ ಬ್ರಾಹ್ಮಣನ ಹತ್ರ ಕೇಳ್ತಾನೆ, ನೀನು ರಾಜನನ್ನು ಬದುಕಿಸ್ತಿ, ತಕ್ಷಕ ಕಚ್ಚಿ ಅವ ಸಾಯ್ತಾನೆ, ನೀನು ಬದುಕಿಸ್ತಿ, ಹೀಗೆಲ್ಲ ಸುಳ್ಳು ಹೇಳಬೇಡ. ತಕ್ಷಕನ ವಿಷ ಅಂದರೆ ಅಸಾಧಾರಣವಾದದ್ದು. ನಾನೇ ತಕ್ಷಕ ಅಂತ ನಿಜ ರೂಪ ತೋರಿಸಿದ. ನಿಜ ರೂಪ ತೋರಿಸಿದಾಗ ಈ ಬ್ರಾಹ್ಮಣ ಓಡಿ ಹೋಗ್ತಾನೆ ಅಂತ ಅನ್ಕೊಂಡಿದ್ದ. ಅದಿಲ್ಲ, ಬ್ರಾಹ್ಮಣ ಚೀಲಕ್ಕೆ ಕೈ ಹಾಕಿದ. ಆಗ ತಕ್ಷಕನಿಗೆ ಹೆದರಿಕೆ ಆಯ್ತು. ತಕ್ಷಕ ಬ್ರಾಹ್ಮಣನ ಹತ್ರ ಹೇಳಿದ, ನಾನೇ ತಕ್ಷಕ ಇದ್ದೇನೆ, ನಿನ್ನ ಸಾಮರ್ಥ್ಯ ಏನು ಅಂತ ಒಂದು ಪರೀಕ್ಷೆ ಮಾಡಿಬಿಡು, ನೋಡು, ನಾನು ಈ ಮರವನ್ನು ಕಚ್ಚುತ್ತೇನೆ, ಕಚ್ಚಿದ ಗುಳ್ಳೆ ಮರ ಭಸ್ಮವಾಗುತ್ತೆ, ಸಾಮರ್ಥ್ಯ ಇದ್ರೆ ಬದುಕಿಸು ನೀನು. ಕಶ್ಯಪ ಸರಿ ಅಂತ ಹೇಳಿದ. ತಕ್ಷಕ ತನ್ನ ಹಲ್ಲಿನಿಂದ, ಅಡಿಯಲ್ಲಿರುವ ಹಲ್ಲು ಮೇಲೆ ಇರುವ ಹಲ್ಲು, ಎರಡೂ ಹಲ್ಲನ್ನು ಕೂಡ ಸೇರಿಸಿ ಆ ವೃಕ್ಷಕ್ಕೆ ಹೊಡೆದ. ವೃಕ್ಷಕ್ಕೆ ಪೆಟ್ಟು ಬಿದ್ದಾಗ ವೃಕ್ಷ ಬುಡದಿಂದ ಹಿಡಿದು ಕರಕಲಾಗುವುದಕ್ಕೆ ಪ್ರಾರಂಭ ಆಯಿತು. ಕರಕಲು ಆಗ್ತಾ ಇದ್ದ ಹಾಗೆ ಈ ಬ್ರಾಹ್ಮಣ ಆಚಮನ ಮಾಡಿದ. ಕಾಶ್ಯಪ ಆಚಮನ ಮಾಡಿ ತನ್ನ ಚೀಲದಲ್ಲಿದ್ದಂತಹ ಔಷಧವನ್ನು ತೆಗೆದ, ಗರುಡ ಮಂತ್ರ ಜಪಿಸಿ ಆ ಔಷಧಕ್ಕೆ ನೀರು ಹಾಕಿ ಮರಕ್ಕೆ ಪ್ರೋಕ್ಷಣೆ ಮಾಡಿದ. ಮರ ಹಿಂದೆ ಹೇಗೆ ನಾಳ ನಳಿಸ್ತಾ ಇತ್ತು ಹಾಗೆ ನಾಳ ನಳಿಸಿತು. ಈ ತಕ್ಷಕ ಅವನಿಗೆ ನಮಸ್ಕಾರ ಮಾಡಿದ, ಕಾಶ್ಯಪನಿಗೆ. ನಿನ್ನ ಅದ್ಭುತ ಶಕ್ತಿಯನ್ನು ನೋಡಿ ಸಂತೋಷವಾಯಿತು ನನಗೆ. ಆಗಲಿ, ನಾನು ಅಲ್ಲಿ ರಾಜನನ್ನು ಕಚ್ಚಿದರೆ ನೀನು ಬದುಕಿಸ್ತಿ, ತುಂಬ ಸಂತೋಷ. ಆದರೆ ನನಗೊಂದು ಸಂಶಯ ಇದೆ, ನೀನು ರಾಜನನ್ನು ಬದುಕಿಸುವ ಉದ್ದೇಶ ಏನು ಅಂತ ಹೇಳಬೇಕು. ಏತಕ್ಕೋಸ್ಕರ ರಾಜನನ್ನು ಬದುಕಿಸ್ತಿ? ರಾಜನಿಗೆ ಕಾಲ ಮೃತ್ಯು ಇದು, ಸಾಯುವುದಕ್ಕೆ ಯೋಗ್ಯ ಕಾಲ ಬಂದಿದೆ ಈಗ. ಅವೇನು ಸತ್ತು ಆತ ಪಿಶಾಚಿಯಾಗುವುದಿಲ್ಲ. ಇದು ಅಕಾಲ ಮೃತ್ಯು ಏನು ಅಲ್ಲ, ಇದು ಕಾಲಮೃತ್ಯು. ಕಾಲಮೃತ್ಯುವನ್ನು ಪಡೆಯುವ ಅವನನ್ನು ನೀನು ಬದುಕಿಸಿದರೆ ಒಂದು ಕಾಲದ ಮೇಲೆ ಆಕ್ರಮಣ ನಡೆಸಿದ ದೋಷ ನಿನಗೆ. ಎರಡನೇದ್ದು, ತಕ್ಷಕನ ಮರ್ಯಾದೆ ಊರಿನಲ್ಲೆಲ್ಲ ಹೋಗ್ತದೆ. ತಕ್ಷಕ ಅಂದರೆ ಅಸಾಮಾನ್ಯನಾದಂತಹ ವಿಷ, ತಕ್ಷಕ ಅಂದರೆ ಕಚ್ಚುವವ ಅಂತಲೇ ಅರ್ಥ. ಅಂತಹ ನಾನು ಕಚ್ಚಿದ್ದನ್ನು ನೀನು ಬದುಕಿಸಿದರೆ ನನ್ನ ಮರ್ಯಾದೆ ನಾಲ್ಕು ಪಾಲಾಗಿ ಹೋಗ್ತದೆ. ಹಾಗಾಗಿ ನಾನು ಕೇಳುವುದು, ನೀವು ಏತಕ್ಕೋಸ್ಕರ ಈ ವೃತ್ತಿಯನ್ನು ಮಾಡ್ತಾ ಇದ್ದೀನಿ? ಅದಕ್ಕೆ ಹೇಳಿದ, ನಾನು ಜನಮೇಜಯನನ್ನು ಬದುಕಿಸಿದರೆ ಜನಮೇಜಯನ ಮಂತ್ರಿಗಳೆಲ್ಲ ನನ್ನನ್ನು ಬಂಗಾರದಲ್ಲಿ ತುಲಾಭಾರ ಮಾಡ್ತಾರೆ, ನನಗೆ ಸಿಕ್ಕಾಪಟ್ಟೆ ಸಂಪತ್ತು ದ್ರವಿಣ ಪ್ರಾಪ್ತಿಯಾಗ್ತದೆ. ತಕ್ಷಕ ಹೇಳಿದ, ನಿನಗೆ ಎಷ್ಟು ಬೇಕು ಅಂತ ನೀನು ಆಲೋಚನೆ ಮಾಡ್ತೀನಿ, ನಿನ್ನ ಮರಿಮಕ್ಕಳು ಕೂಡ ತಿಂದು ಉಂಡು ಸುಖವಾಗಿರುವಷ್ಟು ಸಂಪತ್ತು ಕೊಡ್ತೇನೆ ಅಂತ ಹೇಳಿದ. ತಕ್ಷಕ ತನ್ನ ಮಾಯಾ ಸಾಮರ್ಥ್ಯದಿಂದ ಅಷ್ಟೂ ಸಂಪತ್ತನ್ನು ಅವನಿಗೆ ಒದಗಿಸಿದ, ಮಣಿರತ್ನಗಳನ್ನು ಒದಗಿಸಿದ. ಕಾಶ್ಯಪ, ಸರಿ, ನನಗೆ ಅಲ್ಲಿ ಬಂದು ಏನು ಸಿಗಬೇಕಿತ್ತು ಅದೆಲ್ಲ ಇಲ್ಲಿ ಸಿಕ್ಕಿತು ಅಂತೇಳಿ ಊರಿಗೆ ಹೊರಟ. ಅಕಸ್ಮಾತ್ ಆ ತಕ್ಷಕ ಕಾಶ್ಯಪ ಒಂದು ವೇಳೆ ಬಂದಿದ್ರೆ ನಿನ್ನ ಅಪ್ಪ ಬದುಕಿ ಉಳಿತಾ ಇದ್ನ?
ಆದರೆ ಈ ತಕ್ಷಕನಿಗೆ ಅಧಿಕ ಪ್ರಸಂಗ ಅಲ್ವಾ, ಶಾಪ ಇರುವುದೆಷ್ಟು, ತಕ್ಷಕ ಕಚ್ಚಬೇಕು, ಅಷ್ಟು ಮಾಡಿ ಹೋಗ್ಬೋದಿತ್ತು. ತಕ್ಷಕ ಸೀದಾ ನಾನು ಮಾಡುವ ಕೆಲಸ ಆಯಿತು ಅಂತ ಅವನ ಊರಿಗೆ ಹೋಗಿ ಬಿಡ್ಬೋದಿತ್ತು. ಈ ಕಾಶ್ಯಪ ಬದುಕಿಸ್ತಾ ಇದ್ದ, ನಿನ್ನ ಅಪ್ಪ ಬದುಕಿ ರಾಜ್ಯಭಾರವನ್ನು ಚೆನ್ನಾಗಿ ನಡೆಸ್ತಾ ಇದ್ದ. ಆದ್ರೆ ಆದದ್ದೇನು, ಯಾರ ಅಪರಾಧ? ತಕ್ಷಕನೇ ಪಾಪಕಾರಿಯವ, ಅವನು ಪುಣ್ಯಾತ್ಮ ಅಲ್ಲ, ಅವ ಪಾಪಾತ್ಮ. ಅವ ಇಯಾಸುಂ ಕಾಶ್ಯಪಂ ಚೈವ ನ್ಯವರ್ತಯತ ಪಾಪಕೃತ್, ಪಾಪಿಷ್ಠನಾದಂತಹ ಆತ ನಿನ್ನ ತಂದೆಯ ಮೇಲೆ ಯಾವುದೋ ಸೇಡು ಇಟ್ಟುಕೊಂಡು ಕಚ್ಚಿ ಸಾಯಿಸಿದ್ದಾನೆ. ನಿನ್ನ ತಂದೆಯ ಮೇಲೆ ಮಾತ್ರ ಅಲ್ಲ, ನಿನ್ನ ಅಜ್ಜನ ಮೇಲೆಯೂ ಆಕ್ರಮಣ ಆಗಿದೆ ಸರ್ಪದ್ದು. ನಿಮ್ಮ ಕುಲಕ್ಕೆ ಸರ್ಪದೋಷ ಇದೆ ಅಂತ ಅನಿಸುತ್ತೆ ಅಂತಾನೆ. ಯಾಕಂದ್ರೆ ನಿನ್ನ ಅರ್ಜುನ ಅಜ್ಜ ಅಲ್ಲ, ಬಿಜ್ಜ ಆಗಬೇಕವ. ಆ ಅರ್ಜುನನ ಮೇಲೆ ಆಕ್ರಮಣ ಆಗಿತ್ತು. ಅಶ್ವಸೇನ ಅಂತ ಹೇಳ್ತಕ್ಕಂತಹ ತಕ್ಷಕನ ಮಗ ಅವನನ್ನು ಸಾಯಿಸುವುದಕ್ಕೆ ಪ್ರಯತ್ನಿಸಿದ. ಅದಕ್ಕೆ ಜನಮೇಜಯ ಹೇಳ್ತಾನೆ, ಇಲ್ಲ, ಅದು ಸಾಯಿಸಲಿಕ್ಕೆ ಅವಶ್ಯ ಪ್ರಯತ್ನಿಸಿದ್ದಲ್ಲ. ಇವನು ಯಾರು? ಕರ್ಣ ಸರ್ಪಾಸ್ತ್ರವನ್ನು ಎತ್ತಿ ಬೀಸಿ ಹೋಗಿದ. ಭಗವಂತ ಶ್ರೀಕೃಷ್ಣ ನನ್ನ ಅಪ್ಪನನ್ನು ರಕ್ಷಣೆ ಮಾಡಿದ ಅಂತ ನಾನು ಕಥೆ ಕೇಳ್ತಾ ಇದ್ದೇನೆ. ನೀನು ಹೇಳ್ತೀಯ ಅಶ್ವಸೇನ ಸಾಯಿಸಿದ? ಇಲ್ಲ. ಇವ ಹೇಳ್ತಾನೆ, ನಿಂಗೆ ಎಲ್ಲ ಇತಿಹಾಸ ಸರಿಯಾಗಿ ಗೊತ್ತಿಲ್ಲ. ನೀನೆಲ್ಲ 1947 ಇಸ್ವಿಯ ನಂತರದ ಎಲ್ಲ ಇತಿಹಾಸ ಓದ್ತಾ ಇರೋದು ನೀನು. ಇತಿಹಾಸ ಸರಿ ಇಲ್ಲ, ನೀನು ತಿದ್ದಿದ ಇತಿಹಾಸ ಓದ್ತಾ ಇದ್ದಿ. ನಡೆದ ಘಟನೆ ಏನು ಗೊತ್ತೋ, ಈ ಅಶ್ವಸೇನನೇ ಹೋಗಿ ಕರ್ಣನ ಬತ್ತಳಿಕೆಯಲ್ಲಿರುವ ಸರ್ಪಾಸ್ತ್ರದಲ್ಲಿ ಸೇರಿಕೊಂಡದ್ದು, ತಾನು ಹೋಗಿ ಸೇರಿಕೊಂಡದ್ದು. ಆದ್ರಿಂದ ಆತನ ಸರ್ಪಾಸ್ತ್ರ ಮಂತ್ರದಿಂದಾಗಿ ಅದು ಸರ್ಪಾಸ್ತ್ರ ಆದದ್ದಲ್ಲ, ಸ್ವತಃ ಸರ್ಪವೇ ಅದು. ಆ ಸರ್ಪವನ್ನು ಆತ ಕರ್ಣ ಹೊಡೆದದ್ದು ಒಂದು. ಆದರೆ ಶ್ರೀಕೃಷ್ಣನ ರಾಜನೀತಿಯಿಂದಾಗಿ ಅರ್ಜುನ ಪಾರಾದ. ಕಿರೀಟ ಮಾತ್ರ ಹಾರಿ ಹೋಯ್ತೆ ಹೊರತು ಅವರಿಗೆ ತೊಂದರೆ ಆಗಲಿಲ್ಲ. ಅಷ್ಟಕ್ಕೆ ಆ ಸರ್ಪಾಸ್ತ್ರ ಸುಮ್ಮನಾಗಬೇಕೋ ಬೇಡೋ. ಆದರೆ ಈ ಸರ್ಪ ಏನು ಮಾಡಿತು, ನೆಲಕ್ಕೆ ಬಿದ್ದದ್ದು. ಕರ್ಣನ ಹತ್ರ ಮತ್ತೆ ಬಂದು ಕೇಳಿತು, ಕರ್ಣ, 2ನೇ ಬಾರಿ ನನ್ನನ್ನು ಹೊಡಿ, ನಾನು ಈಗ ಸಾಯಿಸ್ತೇನೆ. ಶಲ್ಯ ಹೇಳಿದ್ದ, ಅವನ ಹಣೆಗೆ ಹೊಡಿಬೇಡ, ಕಂಠಕ್ಕೆ ಹೊಡಿ ಅಂತೇಳಿ. ನೀನು ತಪ್ಪು ಮಾಡಿದಿ, ಈಗ ಎದೆಗೆ ಹೊಡಿ, ನಾನು ಸಾಯಿಸ್ತೇನೆ. ಆದರೆ ಕರ್ಣ ತೊಟ್ಟ ಬಾಣ ತೊಡಲಾರೆ, ನಿನ್ನಿಂದಾಗಿ ನಾನು ಗೆಲ್ಲಬೇಕಾದ ಅವಶ್ಯಕತೆ ಇಲ್ಲ, ನಾನು ನನ್ನ ಸಾಮರ್ಥ್ಯದಿಂದ ಅರ್ಜುನನ್ನು ಸಾಯಿಸ್ತೇನೆ ಅಂತ. ಆ ರೀತಿ ಅವಮಾನಿತನಾದಂತಹ ಸರ್ಪ ಸುಮ್ಮನೆ ಅಲ್ಲಿ ಒಂದು ಬಿಲದ ಒಳಗೆ ಹೋಗಿ ಬದುಕಿಗೊಳ್ಬೇಕಿತ್ತು ಬೇಡವ. ಆದರೆ ಆ ಸರ್ಪ ಏನು ಮಾಡಿತು, ನಾನೇ ಅರ್ಜುನನನ್ನು ಸಾಯಿಸ್ತೇನೆ ಅಂತ ಹೇಳಿ ಅರ್ಜುನನ ರಥದ ಹಿಂಭಾಗದಲ್ಲಿ ಬಂದು ಚಕ್ರವನ್ನು ಏರುವುದಕ್ಕೆ ಪ್ರಾರಂಭ ಮಾಡಿತು. ನಾನೇ ಅರ್ಜುನನನ್ನು ಕಚ್ಚಿ ಸಾಯಿಸ್ತೇನೆ ಅಂತ ಬಂತು. ಭಗವಂತ ಶ್ರೀಕೃಷ್ಣ ನೋಡು ಅವನಿಗೆ ಹೊಡಿ ಅಂತ ಹೇಳಿದ. ಅರ್ಜುನ ಆ ಅಶ್ವಸೇನನನ್ನು ಸಾಯಿಸಿದ. ಹಾಗಾದರೆ ನಿನ್ನ ಪಿಜ್ಜನ ಮೇಲೆಯೂ ಆಕ್ರಮಣ ಆಗಿತ್ತು. ಪರೀಕ್ಷಿತನ ಅಪ್ಪ ಯಾರು? ಸುಭದ್ರಾತನೆಯನಾದಂತಹ ಅಭಿಮನ್ಯು. ಆ ಅಭಿಮನ್ಯುವಿನ ಅಪ್ಪ ಅರ್ಜುನ. ಆ ಅರ್ಜುನನಿಗೂ ಸರ್ಪದ ತೊಂದರೆ ಇತ್ತು. ಆದರೆ ಈ ಸರ್ಪಗಳು ನಿಮ್ಮ ಕುಲವನ್ನು ನಾಶ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅದರಲ್ಲಿ ತಕ್ಷಕ ಪ್ರಧಾನ. ಆ ತಕ್ಷಕನ ಮನೆಯವರು ವಾಸವಾಗಿದ್ದಂತಹ ಕಾಂಡವ ಪ್ರಸ್ಥವನ್ನು, ಕಾಂಡವ ವನವನ್ನು ಅರ್ಜುನ ನಾಶ ಮಾಡಿದ್ದಾನೆ ಅನ್ನುವ ಕಾರಣದಿಂದ ನಿಮ್ಮ ಕುಲದ ಮೇಲೆ ದ್ವೇಷ ಇದೆ ಅವರಿಗೆ. ಅನಿಷ್ಟರು, ಪಾಪಿಷ್ಠರು. ಅದರಲ್ಲಿ ತಕ್ಷಕನನ್ನು ಮಾತ್ರ ನೀನು ಸಾಯಿಸುವುದಲ್ಲ, ತಕ್ಷಕನ ವಂಶವನ್ನು, ನಾಗ ವಂಶವನ್ನೇ ಸಾಯಿಸುವುದಕ್ಕೆ ಸರ್ಪಯಾಗವನ್ನು ಮಾಡು. ಸರ್ಪಗಳನ್ನು ಸಾಯಿಸಿದ ಮೇಲೆ ನಿಮ್ಮ ಕುಲಕ್ಕೆ ಸರ್ಪದೋಷ ಪರಿಹಾರ ಆಗ್ತದೆ. ಅವರನ್ನು ಒಂದು ಸಾಯಿಸಬೇಕು ಅಂತ ಉತ್ತಂಕ ಹೇಳಿದರೆ, ಈಗ ಉತ್ತಂಕನ ತುಟಿ ಅದುರ್ತಾ ಇಲ್ಲ, ಉತ್ತಂಕನ ಕಣ್ಣು ಕೆಂಪಾಗಿಲ್ಲ, ಜನಮೇಜಯನ ಕಣ್ಣು ಕೆಂಪಾಗಿದೆ. ಉತ್ತಂಕನಲ್ಲಿದ್ದ ರೋಷವೆಲ್ಲವೂ ಕೂಡ ಜನಮೇಜಯನ ತಲೆಯ ಮೇಲೆ ಬಂತು. ಆತ ತಕ್ಷಕನ ಅನ್ಯಾಯವನ್ನೇ ಆಲೋಚನೆ ಮಾಡ್ತಾ ತಾನು ವಿಶ್ರಾಂತಿಗೆ ಹೋದ ಅನ್ನುವಲ್ಲಿಗೆ ಒಂದು ಘಟನೆ ಮುಗೀತದೆ. ಇನ್ನೂ ಒಂದು ಘಟನೆ ಹೇಳುವ. ಈಗ ಜನಮೇಜಯ ನಡೆಸುವಂತಹ ಸರ್ಪಯಾಗಕ್ಕೆ ಇದೊಂದೇ ಕಾರಣ ಅಲ್ಲ, ಇನ್ನೊಂದು ಕಾರಣ. ರುರು ಪ್ರಸಂಗ ಅಂತ ಅದನ್ನು ಕರೀತಾರೆ. ಹಾಗಾದ್ರೆ ರುರು ಯಾರು? ರುರು ಪ್ರಸಂಗ ಯಾಕೆ ಬಂತು ಅಂತ ಹೇಳಿದ್ರೆ, ರುರು ಅವ ಭಾರ್ಗವ ವಂಶದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ. ಅಂದರೆ ಭಾರ್ಗವ ಗೋತ್ರದಲ್ಲಿ ಹುಟ್ಟಿದವ, ಪ್ರಮದ್ವರೆಯ ಗಂಡ. ರುರು ಪ್ರಮದ್ವರ ಪ್ರಸಂಗ ಅಂತ ಭಾರತದ ಒಂದು ದೊಡ್ಡ ಪ್ರಕರಣ. ಭಾರ್ಗವ ಗೋತ್ರದ ವಂಶ ವಿಸ್ತಾರ ಹೇಳ್ತೇನೆ ಕೇಳು ಅಂತ ವಂಶ ವಿಸ್ತಾರ ಹೇಳುವುದಕ್ಕೆ ಪ್ರಾರಂಭಿಸ್ತಾರೆ ವೈಶಂಪಾಯನರು. ಏನದು? ಭೃಗು ಮಹರ್ಷಿ ಒಂದು ಯಜ್ಞ ನಡೀತಾ ಇರುವ ಸಂದರ್ಭದಲ್ಲಿ
ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದವ. ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬ ಭೃಗು, ಋಷಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವ. ದೊಡ್ಡ ಕಕ್ಷೆ, ಎತ್ತರದ 13 ವರುಣ, ಆ ಕಕ್ಷೆಯಲ್ಲಿ, ಅಲ್ಲಿ ಪಕ್ಕದ ಕಕ್ಷೆಯಲ್ಲಿ ಬರತಕ್ಕಂಥವ 14ನೇ ಕಕ್ಷೆಯಲ್ಲಿ ಬರತಕ್ಕಂತಹ ಮಹರ್ಷಿ ಭೃಗು. ಅಲ್ಲ, 13ನೇ ಕಕ್ಷೆಯಲ್ಲೇ ಬರತಕ್ಕಂತಹ ಮಹರ್ಷಿ ಭೃಗು. ಅಂತಹ ಮಹರ್ಷಿ ಭೃಗು, ಅವನಿಗೆ 2 ಪತ್ನಿಯರು. ಒಂದು ಕರ್ದಮ ಪ್ರಜಾಪತಿಯ ಮಗಳಾದಂತಹ ಖ್ಯಾತಿ, ಮತ್ತೊಬ್ಬಳು ಪುಲೋಮ ಅಂತ ಕರೆಸಿಕೊಳ್ತಕ್ಕಂಥ ಹೆಣ್ಣು ಮಗಳು. ಪುಲೋಮೆಯ ಅಪ್ಪ, ಪುಲೋಮ ಅಂತ ಹೇಳಿದರೆ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಅದು. ರಮಾ ಅಂತಿದ್ದ ಹಾಗೆ ಪುಲೋಮ ಅಂತ ಒಂದು ಶಬ್ದ. ಆಕೆಯನ್ನು ಮದುವೆಯಾಗಿದ್ದ ಭೃಗು ಮಹರ್ಷಿ. ಆಕೆಯ ಅಪ್ಪ ಮದುವೆ ಮಾಡಿಕೊಟ್ಟದ್ದು ಗುಟ್ಟಾಗಿ, ದೊಡ್ಡ ಸಂಭ್ರಮದಲ್ಲಿ ಮದುವೆ ಮಾಡಲಿಲ್ಲ. ಯಾಕೆ ಅಂತ ಹೇಳಿದರೆ, ಈ ಪುಲೋಮಿಯನ್ನು ಅಪ್ಪನಲ್ಲಿ ಬಂದು ಅನೇಕರು ಕೇಳ್ತಾ ಇದ್ರು, ನನಗೆ ಮದುವೆ ಮಾಡಿಕೊಡು, ನನಗೆ ಮದುವೆ ಮಾಡಿಕೊಡು ಅಂತ. ಅದರಲ್ಲಿ ಕೆಲವರು ಸಿಟ್ಟು ಮಾಡಿಕೊಂಡು ಮನೆಯ ಮೇಲೆ ಕಲ್ಲು ಹೊಡೆದು ಹೋಗ್ತಾ ಇದ್ರು. ಕೆಲವರು ಇಂಥವ್ರು ಇತ್ತು, ನಾನು ಕೊಡುವುದಿಲ್ಲ ಅಂತ ಹೇಳಿದ್ದಕ್ಕೆ ಸಿಟ್ಟು ಅವರಿಗೆ. ಸಿಟ್ಟು ಮಾಡಿ ಒಂದು ದೊಡ್ಡ ಕಲ್ಲನ್ನು ಎಸೆದು ಅವರ ಗಾಜು ಪುಡಿ ಮಾಡಿ ಹೋಗುದು. ಇದೆಲ್ಲ ಅಪರಾಧ ಮಾಡ್ತಾ ಇದ್ರು. ಅಂಥವರಲ್ಲಿ ಒಬ್ಬ ಪುಲೋಮ ಅಂತ ಒಬ್ಬ ವ್ಯಕ್ತಿ. ಅವನು ರಾಕ್ಷಸ ವಂಶಕ್ಕೆ ಸೇರಿದವ, ರಾಕ್ಷಸ ವಂಶದವ. ಆದರೆ ಒಳ್ಳೆ ಪ್ರಾಮಾಣಿಕನಾದ ವ್ಯಕ್ತಿ, ತುಂಬ ಪ್ರಾಮಾಣಿಕ. ರಾಕ್ಷಸರೆಲ್ಲರೂ ಅಪ್ರಾಮಾಣಿಕರಲ್ಲೋ ಅಲ್ಲ. ಪ್ರಹ್ಲಾದರಾಜ ದೈತ್ಯನಾದರೂ ಕೂಡ ಎಂಥ ಭಗವದ್ಭಕ್ತ. ಅದನ್ನ ವಂಶದಿಂದ ಒಬ್ಬ ವ್ಯಕ್ತಿಯನ್ನು ಹೀಗೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಪುಲೋಮ ಒಳ್ಳೆ ವ್ಯಕ್ತಿಯೇ, ಆದರೆ ರಾಕ್ಷಸ ವಂಶಕ್ಕೆ ಸೇರಿದವ. ಅವನಿಗೆ ಇಷ್ಟವಾಗದೇ ಇದ್ದದ್ದು ಘಟಿಸಿದರೆ ಅವ ರಕ್ಕಸನೇ ಆಗ್ತಾನೆ, ಅಂತ ವ್ಯಕ್ತಿತ್ವ ಅವನು. ಅವನು ಈ ಪುಲೋಮೆಯ ಅಪ್ಪನ ಮನೆಗೆ ಬರ್ತಾನೆ. ಅವನ ಅಪ್ಪನ ಹೆಸರೇನು ಅಂತ ಹೇಳಿಲ್ಲ, ಅದಕ್ಕೋಸ್ಕರ ನನಗೂ ಹೆಸರು ಗೊತ್ತಿಲ್ಲ. ನನಗೆ ಅವನ ಹೆಸರೇನು ಅಂದರೆ ಪುಲೋಮೆಯ ಅಪ್ಪ ಅಂತ ಹೆಸರು ಅಷ್ಟೇ. ಆ ಪುಲೋಮೆಯ ಅಪ್ಪನ ಮನೆಗೆ ಅವನು ಬಂದ, ರಕ್ಕಸ. ಅವನ ಹೆಸರು ಪುಲೋಮ. ನೋಡಿ, ಇವಳು ಪುಲೋಮ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ. ಆ ರಕ್ಕಸನ ಹೆಸರು ಪುಲೋಮ ಅಂದ್ರೆ ಅವ ಪುಲೋಮನ್ ಅಂತ ಶಬ್ದ. ಅದು ನಕಾರಾಂತವಾದ ಪುಲ್ಲಿಂಗ ಶಬ್ದ. ರಾಜನ್ ಶಬ್ದ ಹಾಗೆ ಅದು ಪುಲೋಮನ್ ಶಬ್ದ. ಅರ್ಥವನ್ನು ಪುಲೋಮ ಬಂದವ. ಆದರೆ ಅವಳಿಗೆ ಮದುವೆ ಮಾಡುವುದಕ್ಕಿನ್ನೊಂದು 4 ತಿಂಗಳಾದರೂ ಬೇಕು. 4 ತಿಂಗಳು ತಾವು ಕಾಯಬೇಕು. ಆಮೇಲೆ ಬನ್ನಿ ಮದುವೆ ಮಾಡಿಕೊಡ್ತೇನೆ ಅಂತೂ ನಿಮಗೇ ಕೊಡುವುದು, ಸಂಶಯ ಇಲ್ಲ ಅಂತ ತಾಂಬೂಲ ಕೊಟ್ಟ ಅವನಿಗೆ. ಇಲ್ಲಿಗೆ ನಿಶ್ಚಯ ತಾಂಬೂಲ ಆಯಿತು. ನನ್ನ ಮಗಳನ್ನು ನಿನಗೇ ಕೊಡುವುದು ಅಂತ ನಿಶ್ಚಯ ತಾಂಬೂಲ ಮಾಡಿ ಅವನನ್ನು ಕಳಿಸಿಕೊಟ್ಟ. ಆದ್ರಿಂದ ಅವನ ಮನೆ ಉಳಿತು, ಅವನು ಉಳಿದ. ಇಲ್ಲಿ ಹೋದರೆ ಅವ ಸುಟ್ಟು ಹಾಕಿ ಅವಳನ್ನು ಎತ್ಕೊಂಡು ಹೋಗುವವ ಇದ್ದ. ಇದಾದ ಮೇಲೆ ಅವ ಬೇಗ ಮಗಳಿಗೆ ಮದುವೆ ಮಾಡಬೇಕು. ರಕ್ಕಸನಿಗೆ 4 ತಿಂಗಳ ಅವಕಾಶ ಕೊಟ್ಟಿದ್ದೇನೆ, ಅದರ ಒಳಗೆ ಮಗಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಮಹಾಸಮರ್ಥನಾದ ಭೃಗು. ಯಾಕಂದ್ರೆ ಯಾರ್ಯಾರಿಗೂ ಮದುವೆ ಮಾಡಿಕೊಟ್ರೆ ಈ ರಕ್ಕಸ ಬಿಡುವುದಿಲ್ಲ, ಅವರನ್ನು ಸಂಹಾರ ಮಾಡಿ ಎತ್ತಿಕೊಂಡು ಹೋಗ್ತಾನೆ. ಅವನಿಗೆ ಇನ್ನೊಬ್ಬರ ಹೆಂಡತಿ ಅದೆಲ್ಲ ಇಲ್ಲ, ಅವ ರಕ್ಕಸವ, ಒಳ್ಳೆಯ ಪ್ರಾಮಾಣಿಕ ರಕ್ಕಸ. ಅದರಿಂದ ಯಾಕಂದ್ರೆ ಈಗ ನಾನು ತಾಂಬೂಲ ಬೇರೆ ಕೊಟ್ಟಾಗಿದೆ, ತಾಂಬೂಲ ಕೊಟ್ಟದ್ರಿಂದ ನನ್ನ ಹೆಂಡತಿ ಅಂತೇಳಿ ಎಲ್ಲಿಂದಾದ್ರೂ ಎತ್ತಿಕೊಂಡು ಹೋದಾನು, ಮಹಾಸಮರ್ಥನಿಗೆ ಕೊಡಬೇಕು ಅಂತ ಹೇಳಿ ಭೃಗು ಮಹರ್ಷಿಗೆ ಮೊದಲು ಮದುವೆಯಾಗಿದ್ರೂ ಕೂಡ 2ನೇ ಮದುವೆಯಾಗಿ ತನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತಾನೆ ಭೃಗುವಿಗೆ. ಈಗ ಭೃಗುವಿನ 2ನೆಯ ಪತ್ನಿ ಪುಲೋಮೆ, ಆಕೆ ತುಂಬು ಗರ್ಭಿಣಿ ಇದ್ದಾಳೆ. ತುಂಬು ಗರ್ಭಿಣಿಯಾದ ಆ ಪುಲೋಮೆ ಮನೆಯಲ್ಲಿದ್ದಾಳೆ. ಭೃಗು ಮಹರ್ಷಿ ತಾನು ಸ್ನಾನ ಮಾಡಿ ಬರ್ತೇನೆ ಅಂತೇಳಿ ನದಿಗೆ ಹೋಗಿದ್ದಾನೆ.
ಅಷ್ಟು ಹೊತ್ತಿಗೆ ಅಲ್ಲಿಗೆ ಪುಲೋಮನ ಪ್ರವೇಶ ಆಗ್ತದೆ. ಇದು ಎಷ್ಟು? ಇವನಿಗೆ ನಿಶ್ಚಯ ತಾಂಬೂಲ ಆಗಿ 2 ತಿಂಗಳೆಷ್ಟಾಗಿದೆ? 9 ತಿಂಗಳಾಗಿದೆ. ಮದುವೆಯಾಗಿ ಇವಳು ಗರ್ಭಿಣಿ ಇದ್ದಾಳೆ ಅಷ್ಟು. ಇದರ ಮಧ್ಯದಲ್ಲಿ 4 ತಿಂಗಳಾದ ಕೂಡಲೇ ಹೋಗಿದ್ದವ. ಅದೇ ಪುಲೋಮನ ಅಪ್ಪನ ಮನೆಗೆ ಹೋಗಿದ್ದ. ಅಪ್ಪ ಹೇಳಿದ, ಅವಳನ್ನು ನಾನು ಒಂದು ಯಾತ್ರೆಗೆ ಕಳಿಸಿಕೊಟ್ಟಿದ್ದೇನೆ ಅಮ್ಮನ ಜೊತೆಗೆ. ಅಮ್ಮ ಇಲ್ಲ ಮನೆಯಲ್ಲಿ, ಅಪ್ಪ ಮಾತ್ರ ಇದ್ದಾನೆ. ಅಮ್ಮನ ಜೊತೆಗೆ ಯಾತ್ರೆಗೆ ಕಳಿಸಿಕೊಟ್ಟಿದ್ದೇನೆ. ಬರುವುದು 8 ತಿಂಗಳಾಗ್ತದೆ. ಹಿಂದೆಲ್ಲ ಹಾಗೆ ಯಾತ್ರೆ ಅಂತ ಹೇಳಿದ್ರೆ ಅದು ಹೋದರೆ 8 ತಿಂಗಳಾಗಿಯೇ ಬರುವುದು. ಯಾಕಂದ್ರೆ ನಡ್ಕೊಂಡು ಹೋಗುವಂಥ ಯಾತ್ರೆಗೆ 8 ತಿಂಗಳಾಗ್ತದೆ. ಆದ್ರಿಂದ ನಾನು ಅವತ್ತು 4 ತಿಂಗಳು ಅಂತ ಹೇಳಿದೆ. ಇನ್ನೊಂದು 8 ತಿಂಗಳಾದ ಮೇಲೆ ಒಟ್ಟು 1 ಸಂವತ್ಸರ ಅಲ್ಲಿಗೆ ಭರ್ತಿ ಆಗ್ತದೆ. ಅಂದ 1 ಸಂವತ್ಸರ ಆದಮೇಲೆ, ನಿಶ್ಚಿತಾರ್ಥ ಆದಮೇಲೆ 1 ಸಂವತ್ಸರದ ಒಳಗೆ ಮದುವೆ ಮಾಡಬೇಕು ಅಂತಿರುವುದಲ್ವಾ. ಹಾಗಾಗಿ ಆ ಸಮಯದಲ್ಲಿ ಮದುವೆ ಮಾಡು ಅಂತ ಒಂದು ಸುಳ್ಳು ಹೇಳ್ತಾನೆ ಅಪ್ಪ. ಇಷ್ಟು ಆದಮೇಲೆ ಇವ ಹೋದ. ನಿಶ್ಚಿಂತೆ ಅವನಿಗೆ, ನಮ್ಮ ಮದುವೆ ಅಂತೂ ತೀರ್ಮಾನ ಆಗಿದೆ, ಪುಲೋಮೆಯನ್ನು ಮದುವೆ ಆಗುವುದು ಅಂತ ತೀರ್ಮಾನ. ಅವ ಹೊರಟೋಗಿದ್ದಾನೆ. ಈಗ ಅವ ಯಾವುದೋ ಉದ್ದೇಶದಿಂದ ಭೃಗುವಿನ ಮನೆಗೆ ಬಂದ. ಭೃಗುವಿನ ಮನೆಗೆ ಬಂದರೆ ಆ ಪುಲೋಮೆ ಕಾಣಿಸ, ಭೃಗು ಇಲ್ಲ. ಗರ್ಭಿಣಿಯಾದಂತಹ ಪುಲೋಮೆ ಭೃಗುವಿನ ಮನೆಯಲ್ಲಿದ್ದಾಳೆ. ಅಯ್ಯೋ, ಯಾತ್ರೆಗೆ ಹೋದವಳು ಇಲ್ಲಿಗೆ ಯಾತ್ರೆಗೆ ಯಾಕೆ ಬಂದಿದ್ದಾಳೆ ಅಂತ ಇವನಿಗೆ ಆಶ್ಚರ್ಯ ಆಯಿತು. ನೋಡಿದರೆ ಗರ್ಭಿಣಿಯಾಗಿದ್ದಾಳೆ ಅಂತ ಹಾಗಾದ್ರೆ ಏನೋ ಎಡವಟ್ಟಾಗಿದೆ ಅಂತ ಅರ್ಥ ಆಯ್ತು. ಇವಳು ಯಾರ ಹೆಂಡತಿ ಅಂತ ಒಂದು ವಿಚಾರ ಗೊತ್ತಿಲ್ಲ ಅವನಿಗೆ. ಭೃಗುವಿನ ಹೆಂಡತಿ ಅಂತ ಗೊತ್ತಿಲ್ಲ. ಆ ಕಡೆ ನೋಡ್ತಾನೆ. ನೋಡಿದ್ರೆ ಅಲ್ಲಿ ಅಗ್ನಿ ಪ್ರಜ್ವಲಿಸ್ತಾ ಉಂಟು. ನಿತ್ಯ ಹೋಮ ಮಾಡ್ತಕ್ಕಂತಹ ಅಗ್ನಿ, ನಿತ್ಯ ಅಗ್ನಿ. ಅಲ್ಲಿ ನಿತ್ಯ ಅಗ್ನಿ ಪ್ರಜ್ವಲನೆ ಆಗ್ತಾ ಇದೆ. ಪ್ರಜ್ವಲಿಸುವ ಅಗ್ನಿಯಲ್ಲಿ ಪ್ರಶ್ನೆ ಮಾಡ್ತಾನೆ, ಇದು ಯಾರ ಹೆಂಡತಿ? ಇವಳು ಹೇಗೆ ಗರ್ಭಿಣಿ ಆದದ್ದು ಹೇಳು. ಅಗ್ನಿ, ಅದು ಭೃಗುಪತ್ನಿ. ಇವಳು ಭೃಗುಪತ್ನಿ ಅಂತ ಅಗ್ನಿ ಹೇಳಿದ. ಓ ಹಾಗೋ, ಹಾಗಾದ್ರೆ ಇವಳ ಅಪ್ಪ ನನಗೆ ವಂಚನೆ ಮಾಡಿದ್ದಲ್ವಾ? ಹಾಗಾದ್ರೆ ಅಗ್ನಿ, ನನಗೊಂದು ಧರ್ಮ ಸಂಕಟ ಇದೆ, ನೀನು ಧರ್ಮಕ್ಕೆ ಉತ್ತರ ಕೊಡಬೇಕು. ಏನಂದ್ರೆ, ಮೊದಲು ನಾನು ಇವಳ ಅಪ್ಪನ ಹತ್ರ ಹೋಗಿ ಕೇಳಿದಾಗ ಅಪ್ಪ ನನಗೆ ತಾಂಬೂಲ ಸಹಿತವಾಗಿ ಕೊಡ್ತೇನೆ ಅಂತ ಹೇಳಿದ್ದಾನೆ. ಅವತ್ತಿನಿಂದ ಇವಳು ನನ್ನ ಹೆಂಡತಿ. ಇದು ಧರ್ಮಶಾಸ್ತ್ರ. ದತ್ತ ವಾಚಾ ದತ್ತಾಮಯ ಕನ್ಯಾ, ಮಾತಿನಿಂದ ದತ್ತವಾದವಳು ಅವಳು ನನಗೆ. ಹಾಗಾಗಿ ನನ್ನ ಹೆಂಡತಿಯವಳು. ಈಗ ನೀನು ಹೇಳ್ತಾ ಇದ್ದು ಭೃಗುಪತ್ನಿ ಅಂತ. ಸ್ವಲ್ಪ 2 ನಾಲಿಗೆಯವ ನೀನು, ಸ್ವಲ್ಪ ಜಾಗ್ರತೆಯಾಗಿ ಮಾತಾಡಬೇಕು. ನನಗೆ ಮಾತಿನಿಂದ ಕೊಟ್ಟಂತಹ ಇವಳು ನನ್ನ ಪತ್ನಿ ಆಗಬೇಕು. ಈಗ ನೀನು ಹೇಳ್ತಾ ಇದ್ದಿ ಭೃಗುಪತ್ನಿ ಅಂತ ಹೇಳ್ತಾ ಇದ್ದಿ. ಇದು ಹೇಗೆ? ನನಗೆ ಯಾಕೋ ಸಂಶಯ ಬಂದಿದೆ ನಿನ್ನ ಮಾತಿನಿಂದ. ಯಾಕಂದ್ರೆ ನೀನು ಸುಳ್ಳು ಹೇಳುವವ ಅಲ್ಲ. ಆದ್ರಿಂದ ಪ್ರಾಮಾಣಿಕವಾದ ವಿಷಯವನ್ನು ನನಗೆ ಹೇಳಬೇಕು ಅಂತ ಹೇಳಿದ. ನೋಡಿ, ಇವ ಸೀದಾ ಲಪಟಾಯಿಸಿಕೊಂಡು ಹೋಗ್ಬೋದಿತ್ತು ಅವಳನ್ನು. ಹಾಗೆ ಮಾಡಲಿಲ್ಲ. ಧಾರ್ಮಿಕವಾಗಿ ಅಗ್ನಿ ಹತ್ರ ಪ್ರಶ್ನೆ ಮಾಡಿದ, ಏನು ಅಂತ ಹೇಳು. ಆಗ ತಸ್ಯೈತದ್ವಚನಂ ಶುತ್ವ ಸಪ್ತಾರ್ಚಿರ್ದುಃಖಿತೋಭವತ್. ಇವನ ಈ ಮಾತನ್ನು ಕೇಳಿ ಆ ಸಪ್ತಾರ್ಚಿಗೆ ದುಃಖ ಆಯ್ತಂತೆ. ಸಪ್ತಾರ್ಚಿ ಅಂದರೆ 7 ನಾಲಿಗೆಯವ, 7 ನಾಲಿಗೆಯವ. 7 ಜ್ವಾಲೆಗಳು ಅವನಿಗಿದೆ. ಅಗ್ನಿ ಅಂತ ಅರ್ಥ. 7 ನಾಲಿಗೆಯ ಅಗ್ನಿಗೆ ದುಃಖವಾಯ್ತಂತೆ. ಯಾಕಂದ್ರೆ ಇದೊಂದು ಧಾರ್ಮಿಕವಾದಂತಹ ಜಟಿಲ ಸಮಸ್ಯೆ ಇದೆ. ಯಾಕಂದ್ರೆ ಮಾತು ಕೊಟ್ಟದ್ದು ಅವನಿಗೆ, ಆದರೆ ವಿಧಿಬದ್ಧವಾಗಿ ಮದುವೆ ಮಾಡಿಸಿದ್ದು ಭೃಗುವಿಗೆ. ನಾನೀಗ ನಿನಗೆ ಮಾತು ಕೊಟ್ಟದ್ರಿಂದ ನಿನ್ನೆ ಹೆಂಡತಿ ಆಗಬೇಕು ಅಂತ ಹೇಳಿದರೆ ಭೃಗು ನನಗೆ ಶಾಪ ಕೊಡ್ತಾನೆ. ಅಷ್ಟೇ ಅಲ್ಲ, ಅದು ಧಾರ್ಮಿಕವಾದ ಮಾತು ಅಲ್ಲ. ಯಾಕೆ ಅಂತ ಹೇಳಿದರೆ ಭೃಗುವಿಗೆ ಕ್ರಮ ಪ್ರಕಾರ ಮಂತ್ರ ಪುರಸ್ಸರವಾಗಿ ದಾನ ಆಗಿದೆ. ಮಂತ್ರ ಪುರಸ್ಸರವಾದ ದಾನ ಶ್ರೇಷ್ಠವೋ ವಾಗ್ದಾನ ಶ್ರೇಷ್ಠವೋ ಅಂತ ಗಮನಿಸಿದರೆ ಮಂತ್ರ ಪುರಸ್ಸರವಾದ ದಾನವೇ ವಿವಾಹ, ವಾಗ್ದಾನ ಎಂಬುದು ವಿವಾಹ ಅಲ್ಲ. ಅದನ್ನ ಮಂತ್ರ ಪುರಸ್ಸರವಾದ ದಾನ ಆಗುವಾಗ ಅಗ್ನಿ ಸಾಕ್ಷಿಯಾಗಿ, ದೇವ ಸಾಕ್ಷಿಯಾಗಿ, ವಿಪ್ರ ಸಾಕ್ಷಿಯಾಗಿ ದಾನ ಕೊಡುವಂಥದ್ದು. ನಾನೇ ಅಲ್ಲಿ ಸಾಕ್ಷಿಯಾಗಿ ಆ ವಿವಾಹದಲ್ಲಿದ್ದೆ. ಹಾಗಾದರೆ ಅಗ್ನಿ ಪ್ರಜ್ವಾಲನೆ ಮಾಡಿ ಅಗ್ನಿಯಲ್ಲಿ 3-4 ಆಹುತಿಗಳನ್ನು ಹಾಕಿ ಆ ದಾನ ಕೊಟ್ಟದ್ದು ಅದು ಭೃಗುವಿಗೆ. ಹಾಗಾಗಿ ಭೃಗುವಿನ ಪತ್ನಿ ಅಂತ ಹೇಳಿದ್ರೆ ಇವನನ್ನು ಹೊಡೆದು ಇಲ್ಲಿ ಆರಿಸಿ ಹೋಗುವ ಸಾಧ್ಯತೆ ಇದೆ ಬೆಂಕಿಯನ್ನು. ಆದ್ರಿಂದ ಏನು ಮಾಡಬೇಕು? ದುಃಖಿತೋ ಭವತ್. ಸಪ್ತಾರ್ಚಿ ದುಃಖಿತೋ ಭವತ್. ಸತ್ಯಂ ವದಾಮಿ ಯದಿ ಮೇ ಶಾಪ ಸ್ಯಾತ್ ಬ್ರಹ್ಮವಿತ್ತಮಾತ್. ಆ ಬ್ರಹ್ಮವಿತ್ತಮನಾದ ಭೃಗುವಿನಿಂದ ಶಾಪ ಬೀಳುವಂತಹ ಸಾಧ್ಯತೆ ಇದೆ. ಅಸತ್ಯಂ ಚೇದಹಂ ಬ್ರೂಯಾಂ ಪತಿಷ್ಯೇ ನರಕಾನ್ ಧ್ರುವಂ. ನಾನು ಅಸತ್ಯ ಹೇಳಿದರೆ ನರಕಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಈಗ ಏನು ಹೇಳಬೇಕು? ಏನಿದೆಯೋ ಅದನ್ನು ಹೇಳ್ತೇನೆ. ನಾನು ಹೇಳುವುದು ನನ್ನ ಕರ್ತವ್ಯ. ಆದ್ರಿಂದ ಅವ ಹೇಳ್ತಾನೆ, ಅತಸ್ತಂ ಚೇದಹಂ. ಆಮೇಲೆ ಭೀತೋ ನೃತಾಚ್ಚ ಶಾಪಾಚ್ಚ ಭೃಗೋರಿತ್ಯಬ್ರವೀಚ್ಛನೈ. ಶಾಪ ನರಕ ಇವೆರಡರಲ್ಲಿ ಯಾವುದು ಒಳ್ಳೆಯದು? ಮೆಲ್ಲ ಹೇಳ್ತಾನೆ ಅಂತಲ್ಲ.
ಇದು ಯಾರ ಹೆಂಡತಿ ಅಂತಲ್ವ ನಿನ್ನ ಪ್ರಶ್ನೆ? ಭೃಗುವಿನದ್ದು. ಅವನಿಗೆ ಕೇಳಿಸದೇ ಇರುವ ಹಾಗೆ ಹೇಳಿದ ಭೃಗುವಿನದ್ದು ಅಂತ. ಭೃಗೋ ಇತಿ ಅವದತ್ ಶನೈಹಿ. ಶನೈಹಿ ಅಂದ್ರೆ ಮೆಲ್ಲನೆ ಭೃಗುವಿನ ಹೆಂಡತಿ. ಏನು ಅಂತ ಕೇಳಿದ ಇವ ಪುಲಮ. ಏನು ಯಾರ ಹೆಂಡತಿ? ಏನು ಗಟ್ಟಿಯಾಗಿ ಹೇಳು. ಗಟ್ಟಿಯಾಗಿ ಹೇಳೋಲ್ಲ, ನಾನು ಬೇರೆ ವಿಷಯ ಹೇಳ್ತೇನೆ. ಏನು ಅಂದ್ರೆ ವಿಷಯ ಹೇಳ್ತೇನೆ ನಾನು. ಏನು ವಿಷಯ? ಭೃಗೋರಿತ್ಯವದತ್ ಶನೈಹಿ. ಆಮೇಲೆ ಹೇಳ್ತಾನೆ ತ್ವಯಾವೃತ ಪುಲೋಮೇಯಂ ಪೂರ್ವಂ ದಾನವನಂದನ. ಓ ದಾನವನಂದನ, ನಿನ್ನಿಂದ ಈಕೆ ವೃತಳಾಗಿದ್ದಾಳೆ. ಅಂದ್ರೆ ವರ್ಣ, ಕನ್ಯಾವರ್ಣ ನಿನ್ನ ಹತ್ರ ಆಗಿದೆ. ಕನ್ಯಾವರ್ಣ ನೀನು ಮಾಡಿಕೊಂಡಿದ್ದಿ, ಆದ್ರಿಂದ ಮಾತಿನಿಂದ ನಿನಗೆ ದತ್ತಳಾಗಿದ್ದಾಳೆ. ಆದ್ರಿಂದ ನಿನ್ನ ಹೆಂಡತಿ, ಸರಿಯಾ? ಆಮೇಲೆ ತ್ವಯಾವೃತ ಪುಲೋಮೇಯಂ ಪೂರ್ವಂ ದಾನವನಂದನ ಚಿಂತ್ವಿಯಂ ವಿಧಿನ ಪೂರ್ವಂ ಮಂತ್ರವತ್ ನ ವೃತ ತ್ವಯ. ಆದರೆ ಮಂತ್ರ ಪುರಸ್ಸರವಾಗಿ ವಿಧಿಬದ್ಧವಾಗಿ ನಿನಗೆ ಆಕೆಯ ಕನ್ಯಾವರಣ ಆಗಲಿಲ್ಲ ನೋಡು. ಪಿತ್ರಾತು ಭೃಗವೇ ದತ್ತ ಪುಲೋಮೇಯಂ ಯಶಸ್ವಿನಿ. ತಂದೆಯಾದವ ಭೃಗುವೇ ಇವಳಿಗೆ ಯೋಗ್ಯನಾದ ವರ ಅಂತ ತೀರ್ಮಾನ ಮಾಡಿ ಆತನಿಗೆ ಮಂತ್ರ ಪುರಸ್ಸರವಾಗಿ ದಾನ ಮಾಡಿದ್ದಾನೆ ನೋಡು. ಆದ್ರಿಂದ ದದಾತಿ ನಪಿತಾ ತುಭ್ಯಂ ವರಲೋಭಾನ ಮಹಾಯಶಾಹ. ಈಕೆಯ ಅಪ್ಪ ನಿನಗೆ ಯಾವತ್ತೂ ಮಂತ್ರ ಹೇಳಿ ಅಗ್ನಿಯಲ್ಲಿ ಆಹುತಿ ಕೊಟ್ಟು ದಾನ ಕೊಡುವುದಿಲ್ಲ. ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂದ್ರೆ ನೀನು ವರ ಕೊಡುವ ಸಾಮರ್ಥ್ಯ ನಿನ್ನಲ್ಲಿಲ್ಲ, ಭೃಗುವಿನಲ್ಲಿ ವರ ಕೊಡುವ ಸಾಮರ್ಥ್ಯ ಇದೆ. ನೋಡ್ಲಿಕ್ಕೆ ಹಾಗಿದೆ, ವರಲೋಭಾತ್ ಅಂತಿದೆ. ವರಲೋಭಾತ್ ಅಂದ್ರೆ ಹಾಗರ್ಥ ಅಲ್ಲ, ವರ ಕೊಡುವ ಸಾಮರ್ಥ್ಯ ಇದೆ ಅಂತ ಅರ್ಥ ಅಲ್ಲ. ವರ ಅಂದ್ರೆ ವಧುವಿಗೊಂದು ವರ, ಅವನು ವರ, ನೀನು ವರ ಅಲ್ಲ ಇವಳಿಗೆ ಅಂತ ಯೋಚನೆ ಮಾಡಿದಂತಹ ವರಲೋಭದಿಂದ ಆತನಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ ಹೊರತು ನಿನಗೆ ಅವ ಮದುವೆ ಮಾಡಿ ಕೊಡುವವನೇ ಅಲ್ಲ. ಆದ್ರಿಂದ ಭಾರ್ಯಾಂ ಋಷಿರು ಭೃಗು ಪ್ರಾಪ ಮಾಂ ಪುರಸ್ಕೃತ್ಯ. ಈ ಭೃಗು ಈಕೆಯನ್ನು ಮದುವೆ ಮಾಡಿಕೊಳ್ಳಬೇಕಾದ್ರೆ ನನ್ನನ್ನೇ ಪ್ರಜ್ವಲನೆ ಮಾಡಿ ನನಗೆ ಆಹುತಿಯನ್ನು ಕೊಟ್ಟು ನನ್ನನ್ನು ಸಾಕ್ಷಿಯನ್ನಾಗಿಟ್ಟುಕೊಂಡು ಮದುವೆ ಮಾಡಿಕೊಂಡಿದ್ದಾನೆ. ಸೇಯಂ ಭಾರ್ಯಾಂ ಋಷಿರು ಭೃಗು ಪ್ರಾಪ ಮಾಂ ಪುರಸ್ಕೃತ್ಯ ದಾನವ ಸೇಯಂ ಇತಿ ಅವಗಚ್ಛಾಮಿ ನಾನ್ ಋತಂ ವಕ್ತು ಮುತ್ಸಹೇ. ಇಷ್ಟು ವಿಷಯ ನನಗೆ ಗೊತ್ತಿರುವುದು, ನಾನು ಯಾವ ಸುಳ್ಳನ್ನು ಹೇಳಲಿಲ್ಲ. ಈಗ ದಾನವನಿಗೆ ಏನು ಉತ್ತರ ಸಿಕ್ಕಿತು? ಅಗ್ನಿ ಮೊದಲು ಉತ್ತರ ಕೊಟ್ಟದ್ದೇನು? ಭೃಗೋ ಹೋ, ಅದು ಭೃಗುವಿನ ಹೆಂಡತಿ ಅಂತ ಸ್ಪಷ್ಟ ಹೇಳಿದ. ಆದರೆ ಶನೈಹಿ ಅವನಿಗೆ ಕೇಳದೇ ಇರುವ ಹಾಗೆ ಹೇಳ್ದ. ಏನು ಹೇಳಿದಿ ಅಂತ ಕೇಳಿದ ಇವ. ಅದಕ್ಕೆ ಒಂದು ದೊಡ್ಡ ಪುರಾಣ ಇತಿಹಾಸ ಹೇಳಿದ. ಏನಂದ್ರೆ ಮೊದಲು ನೀನು ನಿನಗೆ ವರ್ಣ ಆಯಿತು, ವರ್ಣ ಆದದ್ರಿಂದ ನಿನ್ನ ಹೆಂಡತಿ ಇಂತಾಗಿತ್ತು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಮಂತ್ರ ಪುರಸ್ಸರವಾಗಿ ಇಲ್ಲಿ ಕೊಟ್ಟರು. ನಿನಗೆ ನೀನು ತಿಪ್ಪರ್ಲಾಗ ಹೊಡೆದ್ರು ನಿನಗೆ ಮಂತ್ರ ಪುರಸ್ಸರವಾಗಿ ಮದುವೆ ಮಾಡ್ತಿರ್ಲಿಲ್ಲ ಅಪ್ಪ. ಇವನು ಯೋಗ್ಯವರ ಅಂತೇಳಿ ಇವನಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ. ಇಷ್ಟಿರುವುದು ಘಟನೆ, ಇಷ್ಟೇ ಸತ್ಯ ಹೇಳಿದ್ದೇನೆ, ಬೇರೆ ನಾನು ಹೇಳಲಿಲ್ಲ ಅಂತ ಅಗ್ನಿ ಹೇಳಿದ. ಈ ದಾನವನಿಗೆ ಏನಾಗಿದೆ? ಅಗ್ನಿ ಮೊದಲು ಏನು ಹೇಳಿದ? ನಿನ್ನಿಂದ ವೃತನಾದದ್ದರಿಂದ ನಿನ್ನ ಹೆಂಡತಿ ಆಗಿದ್ಲು ಅಂತ ಹೇಳಿದ್ದುಂಟಲ್ವ, ಅದು ಮಾತ್ರ ತಲೆಯಲ್ಲಿ ಉಂಟು. ನನಗೆ ಬೇಕಾದ ಉತ್ತರ ಬಂತು ಅಂತ ಮುಂದಿದ್ದು ಯಾವುದೂ ತಲೆಯಲ್ಲಿ ಇಟ್ಟುಕೊಳ್ಳಿಲ್ಲ. ಇವನು ಮಾತು ಮುಗಿಸಿದ್ದೇ ತಡ ಪುಲೋಮೆಯನ್ನು ಎತ್ತಿಕೊಂಡ, ತನ್ನ ಭುಜದಲ್ಲಿ ಹಾಕಿ ಅಪ್ಪಿ ಆವುಚಿಕೊಂಡು ಹಾಗೆ ಓಡಿಬಿಟ್ಟಂತೆ. ಪುಲೋಮೆಯನ್ನು ಅಪಹರಿಸಿಬಿಟ್ಟ. ಪುಲೋಮೆ, ಈಗ ತಾನೇ ನನ್ನ ಪತಿದೇವರು ಬರುವವರಿದ್ದಾರೆ, ನೀನು ಸಾಯ್ತಿ ಅವರ ಶಾಪದಿಂದ, ಮಾಡಬೇಡ ಅಪಚಾರ ಅಂತ ಪುಲೋಮನಿಗೆ ಹೇಳ್ತಾ ಇದ್ರೆ ಆ ಪುಲೋಮ ರಕ್ಕಸ ಕೇಳುವುದಿಲ್ಲ, ಇವಳನ್ನು ಎತ್ತಿಕೊಂಡು ಹೋದ. ಆದರೆ ಗರ್ಭ ತುಂಬಿತ್ತು. ತುಂಬಿದ ಹೊಟ್ಟೆಯಲ್ಲಿದ್ದ ಗರ್ಭ ಶಿಶುವಿಗೆ ಬೇಸರವಾಯಿತು. ನನ್ನ ಅಮ್ಮನಿಗೆ ಇಂತಹ ಪರಿಸ್ಥಿತಿ ಬರ್ತಾ ಇದೆ, ನಾನು ಅಮ್ಮನ ರಕ್ಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿತು. ಕ್ರೋಧದಿಂದ ಗರ್ಭದಲ್ಲಿದ್ದ ಮಗು ದಗದಗನೆ ಉರಿಯುವುದಕ್ಕೆ ಪ್ರಾರಂಭವಾಯಿತು. ಆ ಉರಿಯ ಕಾರಣದಿಂದಾಗಿ ಹೊಟ್ಟೆಯಿಂದ ಮಗು ಜಾರಿ ಅಲ್ಲಿ ಹುಟ್ಟಿತು. ಇವ ಎತ್ತಿಕೊಂಡು ಹೋಗ್ತಾ ಇದ್ದ ಹಾಗೆ ಮಗು ಹುಟ್ಟಿತು. ಮಗು ಜಾರ್ತಾ ಇದೆ ಅಂತ ಹೇಳಿ ಅದಕ್ಕೆ ಮಗುವಿಗೆ ಏನು ಹೆಸರು ಗೊತ್ತಾ? ಆ ಮಗುವಿಗೆ ಜಾರಿದ್ದು ಅಂತ ಹೆಸರು. ಆ ಮಗುವಿಗೆ ಬೇರೆ ಏನು ಹೆಸರು ಇತ್ತು? ಚವನ ಅಂತ ಹೆಸರು. ಚವನ ಅಂದ್ರೆ ಅರ್ಥ ಏನು? ಜಾರಿದ್ದು, ಚ್ಯುತವಾದದ್ದು, ಜಾರಿದ್ದು ಅಂತ. ಚವನ ಭೃಗುವಂಶದ ಮೊದಲ ಮಗ ಚವನ, ಅದರಿಂದ ಹುಟ್ಟಿದ ಜಾರಿದ ಮಗ, ಜಾರಿ ಬಿದ್ದ ಮಗ ಅಗ್ನಿಯ ಹಾಗೆ ಪ್ರಜ್ವಲಿಸ್ತಾ ಇದ್ದಾನೆ. ಯಾರು ರಕ್ಕಸ ಅಂತ ಕೇಳಿತು. ಅದು ಯಾರು ರಕ್ಕಸ ಅಂತ ಹೇಳಿ ಅಷ್ಟೊತ್ತಿಗೆ ಪುಲೋಮ ನೋಡಿದ ಮಗುವನ್ನು. ಓ, ಇದು ಇನ್ನು ನನ್ನದೇ ಆಗುವ ಮಗು ಅಂತ ಹೇಳಿ ಮಗುವನ್ನು ನೋಡಿದ. ಮಗುವನ್ನು ನೋಡ್ತಾ ಇದ್ದಾಗೆ ಮಗು ಕೆಂಪು ಕಣ್ಣಿನಿಂದ ಅದನ್ನು ನೋಡಿತು. ನೋಡಿದ್ದೇ ತಡ ಪುಲೋಮನೆಂಬ ರಕ್ಕಸ ಭಸ್ಮವಾಗಿ ಬಿದ್ದು ಹೋದ. ಹೊಟ್ಟೆಯಿಂದ ಹುಟ್ಟಿದ ಕೂಡಲೇ. ಆದ್ರಿಂದ ಭಾರ್ಗವ ಗೋತ್ರದವರು ಎಷ್ಟು ಸಿಟ್ಟಿನವರು ಅಂತ ಇದರಲ್ಲಿ ಅರ್ಥ ಆಗ್ತದೆ. ಭಾರ್ಗವದಲ್ಲಿ ಹುಟ್ಟಿದ ಮೊದಲ ಮಗ ಇವ ಚವನ.
ಚ್ಯವನ ಹೊಟ್ಟೆಯಲ್ಲಿರುವಾಗಲೇ ಸಿಟ್ಟಿನ ಕೂಸವ. ಅವ ಹೊರಗೆ ಬಂದು ತನ್ನ ಕಣ್ಣಿನಿಂದ ನೋಡಿದ ಕೂಡಲೇ ಪುಲೋಮನೆಂಬ ರಕ್ಕಸ ಸುಟ್ಟು ಭಸ್ಮವಾದ. ಆ ಮಗುವನ್ನು ಹಾಗೇ ಔಚಿಕೊಂಡು ಅದಕ್ಕೆ ಹಾಲು ಕುಡಿಸಿ ತಾನು ಆ ಪುಲೋಮೆ ತಾನು ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಭೃಗು ಮಹರ್ಷಿ ಸಿಟ್ಟು ಮಾಡಿಕೊಂಡಿದ್ದಾನೆ. ಎಲ್ಲರ ಹತ್ರ ಪ್ರಶ್ನಿಸಿದ. ಆ ಪುಲೋಮ ಎಂಬ ರಕ್ಕಸ ಎತ್ತಿಕೊಂಡು ಹೋಗಿದ್ದಾನೆ ಅನ್ನೋ ವಿಷಯ ಗೊತ್ತು. ಯಾಕಂದ್ರೆ ಅವನಿಗೆ ಮದುವೆ ಮಾಡಿಕೊಡುವಾಗಲೇ ಅಪ್ಪ ಹೇಳಿದ್ದಾನೆ, ಪುಲೋಮನೆಂಬ ರಕ್ಕಸ ಕೇಳಿದ್ದಾನೆ, ಅವನಿಗೆ ನಾನು ಮಾತಿನಿಂದ ಕೊಟ್ಟಿದ್ದೇನೆ, ಆದರೆ ನನಗೆ ಅವ ವರ ಅಲ್ಲ ಈ ಮಗುವಿಗೆ, ಅದಕ್ಕೋಸ್ಕರ ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ದಾನೆ. ಈಗ ಅವನೇ ಅಲ್ಲ ನನ್ನ ಹೆಂಡತಿ ಅಂತ ಅವನಿಗೆ ಹೇಳಿದ್ದು ಯಾರು ಅಂತ ಒಂದು ಪ್ರಶ್ನೆ. ಈಗ ಭೃಗುವತ್ತು ಅವನು ಸಿಟ್ಟಷ್ಟೇ. ಇವಳು ನನ್ನ ಹೆಂಡತಿ ಅಂತ ಹೇಳಿದ ಮೇಲೆ ಅಲ್ವಾ ಅಪಹರಿಸಿಕೊಂಡು ಹೋಗುದು, ಅವಳಿಗೆ ಮದುವೆ ಆಗಲಿಲ್ಲ ಅಂತ ಹೇಳ್ಬೇಕಿತ್ತು ಅವನಿಗೆ. ಆ ಗರ್ಭಿಣಿ ಹೇಗೆ ಅನ್ನೋ ಪ್ರಶ್ನೆ ಕೇಳಿದ್ರೆ ಅದು ಬೇರೆ ಥರ, ಅದಕ್ಕೆ ಬೇರೆ ನಿಮಿತ್ತಗಳು ಅಂತ ಏನಾದ್ರೂ ಹೇಳಿ ನನ್ನ ಹೆಂಡತಿ ಅಂತ ಹೇಳಿದ್ದು ಯಾರು ಅಂತ. ಅಷ್ಟೊತ್ತಿಗೆ ಅಗ್ನಿ ಹೇಳಿತು, ನಾನೇ ಹೇಳಬೇಕಾದ ಅನಿವಾರ್ಯತೆ ಬಂತು ಅಂತ ಅಗ್ನಿ ಹೇಳಿದಂತೆ. ನೀನೇ ಹೇಳಿದ್ದ ಅಂತ ಅಗ್ನಿಯ ಮೇಲೆ ಸಿಟ್ಟಾಗಿ ಭೃಗು ಒಂದು ಶಾಪ ಕೊಟ್ಟ. ಏನು ಶಾಪ? ಭೃಗು ಕಥಾನಕವನ್ನು ಮತ್ತೆ ನಾಳೆ ಕೃಷ್ಣಾರ್ಪಣ.